ಪವಿತ್ರವಾಗಿರ್ತಕ್ಕಂಥ ತಾಯಿ ಕಾಳಿಕಾಂಬಾದೇವಿಯ ಸನ್ನಿಧಾನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಸಿದ್ದಪ್ಪಾಜಿಯ ಚಂದ್ರಮಂಡಲೋತ್ಸವ ಪುಷ್ಯಮಾಸದ ಹುಣ್ಣಿಮೆಯ ಪವಿತ್ರವಾದಂತಹ ಚಂದ್ರಮಂಡಲೋತ್ಸವ ಕಾರ್ಯಕ್ರಮವನ್ನ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಆ ತಾಯಿ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಇವತ್ತು ಧರೆಗ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಈ ಪುಣ್ಯ ಕಾರ್ಯಕ್ರಮವನ್ನ ಯಾವ ಅಪೇಕ್ಷೆ ಮೇರೆಗೆ ರಾಮನಾಮದ ಜೊತೆಯಲ್ಲಿ ಹಾಡ್ತಾ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಯಾವ ಕನಕಪುರ ತಾಲೂಕಿನ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಗ್ರಾಮ ಕಾಳಿಕಾಂಬಾ ದೇವಸ್ಥಾನ ಸಂತೆಕೋಡಿಹಳ್ಳಿ ಎಂಬತಕ್ಕಂಥ ಈ ಪುಣ್ಯಕ್ಷೇತ್ರ ಇವತ್ತು ನಾವೆಲ್ಲರೂ ಕೂಡ ಆ ಭಗವಂತನ ಸನ್ನಿಧಾನದಲ್ಲಿ ಎಲ್ಲರೂ ಭಕ್ತಿಯಿಂದ ಜೋರ ಹಾಕುವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ರಾಮನ ಅವತಾರ ಹಾಳಾಗುವುದಯ್ಯೋ ಲಂಕೆ ಎಣ್ಣಿದು ಶಿವನುರಿಗಣ್ಣೋ ಮಮಗೆ ಶರಣು ಶರಣ ಹೇ ಭಾಗವತೋತ್ತಮ ಶರಣು ಶರಣ ಹೇ ಭಾಗವತೋತ್ತಮ ಕನ್ನಡ ಶಿವಕುಮಾರ್ ಅವರಿಗೆ ಕಾರ್ಯಕ್ರಮ ಮೆಚ್ಚಿ 101 ರೂಪಾಯಿಗಳ ಬಹುಮಾನಗಳು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಕ್ ಮುಂಚೆನೆ ಕಾಳಿಕಾದೇವಿಯ ಒಂದು ಪವಿತ್ರವಾದಂತಹ ಸ್ತೋತ್ರವನ್ನು ಮಾಡಿ ಇವತ್ತು ನಾವು ಧರೆಗ ದೊಡ್ಡವರ ಅಥವಾ ಸಿದ್ದಪ್ಪಾಜಿಯ ಪವಾಡಗಳೆಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯ ಕಥಾಭಾಗವನ್ನ ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಆ ತಾಯಿಯ ಕೃಪೆ ಸದಾ ನಮಗೆ ತುಂಬಿರಲಿ ಅಂತ ಇವತ್ತು ಆ ತಾಯಿಯ ಪವಿತ್ರವಾದ ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗಕ್ಕೆ ಬರೋಣ. ಅಮ್ಮ ತಾಯೇ ಸಂತೆಕೋಡಿಹಳ್ಳಿ ಗ್ರಾಮದಲ್ಲಿ ನೆಲೆಯಾದ ಮಹತಾಯಿ ಕಾಳಿಕಾಂಬಾದೇವಿ ಸರ್ವರ ಕಾಯುವ ಜಗನ್ಮಾತೆ ಅಮ್ಮ ಕಾಳಿಕಾಂಬಾದೇವಿ ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಅಳಿಮಳಿಕ ದೇವಿಯಾಗಿ ನೆಲೆದಾಳ
ಕಲಸ ಕನ್ನಡಿ ಮಲ್ಲಿಗೆ ದಂಡೆಯ ಮುದ್ದು ಗದ್ದೆಯ ದನಿ ಮಾಡುವ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಕೋಡಿಯ ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಕಾಳಿಕಮ್ಮ ದೇವಿಯಾಗಿ ನೆಲೆದಾಳ ಕಲಸ ಕನ್ನಡಿ ಮಲ್ಲಿಗೆ ದಂಡೆಯ ಮುದ್ದು ಗದ್ದೆಯ ದನಿ ಮಾಡುವ ಬಂದಾಳ ಅಮ್ಮ. ಪಚ್ಚೆಯೆಂದು ಹಸಿರು ತುಪ್ಪಸು ಅವರ ಮೊಗದ ನಾರಿಳೆದಾಳ ಪಚ್ಚೆಯೆಂದು ಹಸಿರು ತುಪ್ಪಸು ಅವರ ಮೊಗದ ನಾರಿಳೆದಾಳ ಮತ್ತಾರ ಮೊಗದಲ್ಲಿ ತುಪ್ಪನ್ನು ಚೆಲ್ಲುತ್ತಾ ಸಂತೆ ಕೋಡಿಯಲ್ಲಿ ಕಾಳಿಕಮ್ಮ ದೇವಿ ಅಮ್ಮ. ಮತ್ತಾರ ಮೊಗದಲ್ಲಿ ಮುತ್ತನ್ನು ಚೆಲ್ಲುತ್ತ ಏಳೂರ ದೇವತೆ ನೆಲೆದಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ಇಷ್ಟಾರ್ಥ ಸಿದ್ಧಿರಸ್ತು ಎನ್ನುತ್ತಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ಇಷ್ಟಾರ್ಥ ಸಿದ್ಧಿರಸ್ತು ಎನ್ನುತ್ತಾಳ ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುಡಿದು ಗೆಜ್ಜೆಯ ಧ್ವನಿ ಮಾಡು ಬಂದಾಳ ಅಮ್ಮ. ಮಿಂಚು ನೆತ್ತಿಯ ಮೂಗುತ್ತಾರೆ ಕಣ್ಣುಗಳೆರಡು ಸೂರ್ಯಚಂದ್ರ ತಳ್ಳುಕಿನ್ನ ಚುಮುಕಿಗಳು ಮಿಂಚು ನೆತ್ತಿಯ ಮೂಗುತ್ತಾರೆ ಕಣ್ಣುಗಳೆರಡು ಸೂರ್ಯಚಂದ್ರ ತಳ್ಳುಕಿನ್ನ ಚುಮುಕಿಗಳು ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಸಂತೆ ಕೋಡಿಯಲ್ಲಿ ಕಾಳಮ್ಮ ತಾಯೇ ಕಾಲಲ್ಲಿ ಅರಿಶಿನ ಹಣೆಯಲ್ಲಿ ಕುಂಕುಮ ಮಾಂಗಲ್ಯ ಸೌಭಾಗ್ಯ ಕೊಡುತ್ತಾಳ ಹಿಂಗಾದ ಆನಂದ ಕೊಡುತ್ತಾಳ ಹಿಂಗಾವನೆಗಳ ಕಲಿತಾಳ ಹಿಂಗಾದ ಆನಂದ ಕೊಡುತ್ತಾಳ ಹಿಂಗಾವನೆಗಳ ಕಲಿತಾಳ ಕಲಸ ಕನ್ನಡಿ ಮಲ್ಲಿಗೆ ದಂಡೆಯ ಮುದ್ದು ಗದ್ದೆಯ ದನಿ ಮಾಡುವ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಕೋಡಿಯ ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಕಾಳಿಕಮ್ಮ ದೇವಿಯಾಗಿ ನೆಲೆದಾಳ ಕಲಸ ಕನ್ನಡಿ ಮಲ್ಲಿಗೆ ದಂಡೆಯ ಮುದ್ದು ಗದ್ದೆಯ ದನಿ ಮಾಡುವ ಬಂದಾಳ ಅಮ್ಮ. ಏಳೂರ ದೇವತೆ ಕಾಳಿಕಮ್ಮ ತಾಯೇ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಒಂದೊಳ್ಳೆ ಗೀತೆ ಕೇಳ್ಕೊಂಡ್ಮೇಲೆ ಗೀತೆ ಆಡಿದ ಮೇಲೆ ನೀವೆಲ್ಲ ಚಪ್ಪಾಳೆ ಹೊಡೆದ್ರೆ ಕಲಾವಿದರಿಗೊಂದು ಸ್ಫೂರ್ತಿ. ಒಳ್ಳೆ ಗಂಟು ತಿನ್ಕರ್ಕೊಂಡ್ರ ಕೂತವ್ರೆ, ಇನ್ನು ಕೆಲವ್ರು ನಿಂತವ್ರೆ, ಸ್ವಲ್ಪ ಹೊತ್ತು ನಿಂತಿದ್ದು ಒಯ್ತಾರೆ.
ಈ ಭಗವಂತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಕುಳಿತು ಭಗವಂತನ ಕಥೆಯನ್ನು ಸ್ವಲ್ಪ ಹೊತ್ತು ಕೇಳಬೇಕು. ಇವತ್ತು ಮಹಾಪುಣ್ಯ ದಿನ, ಚಂದ್ರಮಂಡಲ. ಇವತ್ತು ವರ್ಷ ಪೂರ್ತಿ ನಾವು ಧ್ಯಾನ ಪೂಜೆ ಮಾಡೋದು ಒಂದೇ. ಇವತ್ತು ಒಂದು ದಿನ ವಿಶೇಷವಾದ ದಿನ. ಎಲ್ಲಾ ರಾತ್ರಿಗಳು ಶಿವರಾತ್ರಿ ಆಗಲ್ಲ, ಎಲ್ಲಾ ರಾತ್ರಿಗಳು ನವರಾತ್ರಿ ಆಗಲ್ಲ. ಆ ದಿನಗಳಲ್ಲಿ ಭಗವಂತನ ಭಕ್ತಿಯ ಪೂಜೆಯನ್ನು ಸಲ್ಲಿಸಿದಾಗ ನಮ್ಮೆಲ್ಲರಿಗೂ ಕೂಡ ಕೋಟಿ ಪುಣ್ಯ. ನಮ್ಮ ಸಂತೆಕೋಡಳ್ಳಿ ಸುತ್ತಮುತ್ತಲ ನಾಡು ಸಿದ್ದಪ್ಪಾಜಿಯವರ ನೆಲವೀಡು, ಸಿದ್ದಪ್ಪಾಜಿಯವರ ಪವಿತ್ರವಾದ ತಾಣ. ಚಿಕ್ಕಲ್ಲೂರು ಕ್ಷೇತ್ರಕ್ಕೆ ಈ ನಾಡಿನಿಂದಲೇ ಹೆಚ್ಚು ಜನ, ಲಕ್ಷೋಪಲಕ್ಷ ಜನ ಬರೋದು. ಇವತ್ತು ಜಾತ್ರೆಗೆ ಎಲ್ಲಾ ಕಡೆಯಿಂದಲೂ ಕೂಡ ಚಿಕ್ಕಲ್ಲೂರು ಕ್ಷೇತ್ರಕ್ಕೆ ಸೇರ್ತಾ ಇದ್ದಾರೆ. ನಾಳಿದ್ದು 6ನೇ ತಾರೀಕು ಪಂಕ್ತಿ ಸೇವೆಯ ದಿವಸ ನಮ್ಮ ಕಾರ್ಯಕ್ರಮ ಸುಮಾರು 33 ವರ್ಷಗಳಿಂದಲೂ ಕೂಡ ನಡ್ಕೊಂಡ್ ಬರ್ತಾ ಇರೋ ಕಾರ್ಯಕ್ರಮ. ಈ ವರ್ಷವೂ ಕೂಡ ವಿಶ್ವಕರ್ಮ ಕನ್ನಡಾಂಬೆ ಗೆಳೆಯರ ಬಳಗ ಬೆಂಗಳೂರವರ ವತಿಯಿಂದ ಚಿಕ್ಕಲ್ಲೂರಿನ ಹೊಸಮಠದಲ್ಲಿ ನಮ್ಮ ಕಾರ್ಯಕ್ರಮ 6ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಸಾಗಲಿದೆ. ತಾವೆಲ್ಲರೂ ಕೂಡ ಬನ್ನಿ. ಈ ಪವಿತ್ರವಾಗಿರ್ತಕ್ಕಂಥ ಕಥಾಭಾಗವನ್ನ ಯಾವ ಮೂಲದೇವನಾಗಿರ್ತಕ್ಕಂಥ ಸಿದ್ದಪ್ಪಾಜಿಯವರನ್ನ ಕೊಂಡಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಬನ್ನಿ ಗುರುವೇ ಸಿದ್ದಪ್ಪಾಜಿ, ಭಾರಿ ಕಂದಾಯ ಸಮ್ಮೇಳನಲ್ಲೇ ಚಿಕ್ಕಲ್ಲೂರು ಒಡೆಯ ಚಿಕ್ಕಲ್ಲೂರು ಒಡೆಯ ಎಲ್ಲರ ಕಾಯುವ ಸಿದ್ಧ ಪುರುಷ ಸಿದ್ದಪ್ಪಾಜಿ ಒಡೆಯ. ಗುರುವೇ ಸಿದ್ದಪ್ಪಾಜಿ, ಹರಿ ಹೃದಯ ಸಮ್ಮೇಳನಲ್ಲೇ. ಗುರುವೇ ಸಿದ್ದಪ್ಪಾಜಿ, ಹರಿ ಹೃದಯ ಸಮ್ಮೇಳನಲ್ಲೇ.
ಚಿಕ್ಕಲ್ಲೂರೊಡೆಯನು ಬಂದೆ ಪಾವನಗದ್ದಯ್ಯ ಬಂದೆ ಚಿಕ್ಕಲ್ಲೂರೊಡೆಯನು ಬಂದೆ ಈ ಮಹತಾಯ ಸನ್ನಿಧಾನದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದ ಸೇವಾರ್ಥದಾರರು ಗುರು ಹಿರಿಯರೆಲ್ಲರೂ ಕೂಡ ನೆರೆದಿರ್ತಕ್ಕಂಥ ಸಂತೇಕೋಡಳ್ಳಿಯ ಎಲ್ಲ ಗುರು ಹಿರಿಯರ ಸಮಕ್ಷಮದಲ್ಲಿ ಇವತ್ತು ಎಲ್ಲರೂ ಸೇರಿ ಭಕ್ತಿಯಿಂದ ಸಾವಿರಾರು ಜನಕ್ಕೆ ಅನ್ನ ಪ್ರಸಾದವನ್ನು ಇಕ್ಕಿ ಚಂದ್ರಮಂಡಲೋತ್ಸವದ ಪುಣ್ಯ ಕಾರ್ಯಕ್ರಮ ಇವತ್ತು ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ತನು ಮನ ಧನಗಳನ್ನ ದಾನ ಮಾಡಿದ ಇವತ್ತಿನ ಈ ಕಥಾ ಭಾಗದ ಸೇವಾರ್ಥದಾರರಾಗಿರ್ತಕ್ಕಂಥ ಎಲ್ಲರಿಗೂ ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಭಗವಂತ ಅವರಿಗೆ ಐಶ್ವರ್ಯಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಅಂತ ಇಂಥ ಪವಿತ್ರವಾದ ಪುಣ್ಯ ದಿವಸ ನಾವೆಲ್ಲರೂ ಭಕ್ತಿಯಿಂದ ಭೂಲೋಕಕ್ಕೆ ಬಂದ ನಾರದ ಮಹಾತ್ಮರು 11ನೇ ಶತಮಾನದ ಕೊನೆಯ ಭಾಗ 12ನೇ ಶತಮಾನದ ಮೊದಲ ಭಾಗ ಅಂತ ಹೇಳ್ತಾರೆ. ಯಾರು? ಮಹಾಪವಿತ್ರವಾಗಿರ್ತಕ್ಕಂಥ ಜಗದೊಡೆಯನಾಗಿರ್ತಕ್ಕಂಥ ಬಸವಣ್ಣನವರ ಕಾಲ ಅಂತ ಹೇಳ್ತಾರೆ. ನೋಡಿ, ಈ ಬಸವಣ್ಣನವರ ಕಲ್ಯಾಣ ಪಟ್ಟಣದಲ್ಲಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುವ ಮಹಾಮನೆ ಮಠವನ್ನು ಸ್ಥಾಪನೆ ಮಾಡಿ ಮಾದಿಗರ ಹರಳೆಯ ವಲಯರ ವನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡೆಯ ನೆಲೆಯ ಚಂದಯ್ಯ ಆಯ್ದಕ್ಕಿ ಮಾರಯ್ಯ ಎಲ್ಲಾ ಜಾತಿಗೊಬ್ಬ ಶರಣರು ಸೇರಿ ಪವಿತ್ರವಾಗಿರ್ತಕ್ಕಂಥ ಮಹಾಮನೆ ಮಠವನ್ನು ಮಾಡಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುವ ಸಂದರ್ಭದಲ್ಲಿ ಬಸವಣ್ಣನನ್ನು ಪರೀಕ್ಷೆ ಮಾಡುವುದಕ್ಕೆ ಭೂಲೋಕಕ್ಕೆ ಬರ್ತಾರೆ ಧರೆತಂದ ಧರ್ಮಗುರು ಪರಂಜ್ಯೋತಿಯವರು ಕಲ್ಯಾಣ ಪಟ್ಟಣ. ಧರೆಗೆ ದೊಡ್ಡವರು ಅಂದ್ರೆ ಯಾರು? ಧರೆಗೆ ದೊಡ್ಡವರು ಅಂದ್ರೆ ಈ ಧರೆಗೆ ಬೆಳಕನ್ನ ತಂದವರು, ಹಲಗೂರು ಪಾಂಚಾಳರ ಗರ್ವವನ್ನ ಮೆಟ್ಟಿ ಮುರಿದು ಅವರಲ್ಲಿರ್ತಕ್ಕಂಥ ಒಂದು ಪುಣ್ಯವನ್ನು ಜಗತ್ತಿಗೆ ಸಾರಿದವರು, ವಿಶ್ವಕರ್ಮ ಕುಲದ ಜ್ಯೋತಿಯಾಗಿ ಸಿದ್ದಪ್ಪಾಜಿಯನ್ನು ಬೆಳೆಸಿ ಸಿದ್ದಪ್ಪಾಜಿಗೆ ಗುರುವನ್ನು ಮಾಡಿ ಗುರುವನ್ನ ಮೀರಿಸುವಂತ ಶಿಷ್ಯನಾದ ಸಿದ್ದಪ್ಪಾಜಿ ಮೆರೆದವನು ಈ ಪವಿತ್ರವಾದಂತ ಧರೆತಂದ ಧರ್ಮಗುರು ಪರಂಜ್ಯೋತಿಯವರು ಬಸವಣ್ಣ ನಿನ್ನನ್ನು ಪರೀಕ್ಷೆ ಮಾಡಲು ಬರ್ತೇನೆ ಎಂದಾಗ ಒಂದು ದಿವಸ ಗಂಗಾಂಬಿಕಾ ಮತ್ತು ನೀಲಾಂಬಿಕಾ ಅಂತ ಬಸವಣ್ಣನವರಿಗಿಬ್ಬರು ಹೆಂಡತಿಯರು. ಗಂಗಾಂಬಿಕೆಯವರ ಕನಸಿನಲ್ಲಿ ಪರಂಜ್ಯೋತಿಯವರು ಪ್ರತ್ಯಕ್ಷರಾಗ್ತಾರೆ. ಓಂಕಾರನಾದ ತುಂಬಿದೆ, ಕನಸು ಕಾಣ್ತಾ ಇದ್ದಾಳೆ. ಕನಸೊಳಗೆ ಬಂದ ಪರಂಜ್ಯೋತಿಯವರು ಹೇಳ್ತಾರೆ, ಗಂಗಾಂಬಿಕಾ ನಿನ್ನ ಗಂಡನಾದ ಬಸವಣ್ಣನನ್ನು ಪರೀಕ್ಷೆ ಮಾಡುವುದಕ್ಕೆ ಇನ್ನು 7 ದಿವಸದೊಳಗಾಗಿ ನಾನು ಈ ಕಲ್ಯಾಣ ಪಟ್ಟಣದೊಳಗಡೆ ವೇಷ ಮರೆಸ್ಕೊಂಡು ಬರ್ತಾ ಇದ್ದೇನೆ. ಇಷ್ಟು ಜನರ ಮಧ್ಯದಲ್ಲಿ ಲಕ್ಷದ ಮೇಲೆ 96,000 ಜನಗಳ ಮಧ್ಯದಲ್ಲಿ ಆ ನಿನ್ನ ಗಂಡ ಬಸವ ನನ್ನನ್ನು ಹೇಗೆ ಪತ್ತೆ ಹಚ್ಚುವನು ಅಂತ ಕನಸಿನಲ್ಲಿ ನುಡಿದು ಮಾಯವಾಗ್ತಾರೆ. ಪಟ್ಟಣ ಕಂಡು ಬಿಡ್ತಾಳೆ. ಅಷ್ಟೊತ್ತವರೆಗೂ ಕಂಡ್ರದು ಕನಸು. ಈ ಜಗತ್ನಲ್ಲಿ 2 ತರದ ಕನಸು ಬೀಳ್ತಾವಂತೆ. ಅದ್ಯಾವ್ದಪ್ಪ ಅದು? ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ತಾರ ನೋಡಿ. ಅವ್ರವೇ ಪರಮಾತ್ಮ ಸಿದ್ದಪ್ಪಾಜಿ ಕಾಳಿಕಾಂಬ ನಾನು ಒಬ್ಬನ ಕಾಪಾಡುವಂತೆ ಹೆಣ್ಮಕ್ಳ ಮಲಗಿ ಬಲಮಕ್ಳ ಹೇಳ್ತಾರಲ್ಲ, ಅವ್ರಿಗೆ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸಲ್ಲ ನಿಜವಾಯ್ತವಂತೆ. ಪಕ್ಕದಲ್ಲಿ ಗೋಡಗತ್ಕ ಸತ್ತೋದ್ರು ಸಾಯಲ್ಲ. ಗೋಡತ ಸತ್ತೋದ್ರು ದೇವ್ರ ಸ್ಮರಣೆ ಮಾಡ್ಕೊಂಡ್ ಮಲಗ್ಬಿಟ್ಟಲ್ಲ, ದೇವರೇ ಬಂದು ಕಾವಲು ಕಾಯ್ಕೊಂಡಿರ್ತಾನಂತ. ಇದಕ್ಕೆ ಸುಸ್ವಪ್ನ. ಇನ್ನು ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳ್ತದೆ. ಇದು ಯಾರಿಗಪ್ಪ ಇದು? ಸಿದ್ದಪ್ಪಾಜಿ ಕಥನ ಅರ್ಧಂ ಕೇಳ್ಬಿಟ್ಟು ಹೋಯ್ತಾರಲ್ಲ ಇವರು, ಕೆಲವರು ಅರ್ಧದಲ್ಲಿ ಹೋಯ್ತಾರಲ್ಲ ಅವ್ರಿಗೆ ಬೀಳೋದು. ಲೋಕದ ವ್ಯವಹಾರಗಳೆಲ್ಲ ತಲೆಗಚ್ಕ ಮಲಿಕತ್ತ ನೋಡಿ. ನಾಳೆ ಬಡ್ಡಿ ದುಡ್ಡು ಬೇರಬೇಕು, ಚೀಟಿ ಕಟ್ಟಬೇಕು, ಕಂತು ಬೇರೆ ಕಟ್ಟಬೇಕು, ಸಂಘ ಬೇರೆ ಕಣೋ. 6 ಸಂಘದಲ್ಲಿ ಎತ್ಬಿಟ್ಟಿನಿ ಕಣ. ಇನ್ನೊಂದೇಟಲ್ಲಿ ಎತ್ಕೊಬಿಡಿ ಎಂಟಾಗದು. 5ನೇ ಕಟ್ಟಕ್ಕಾಗದೆ ಬೆಳಗ್ಗೆ ಊರ್ ಬಿಡತ್ತಾಗದ. ಏನ್ ಬಿಡ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ. ಸುಮಾರು ಜನ ಬಿಟ್ಟಾರ. ಹೌದು. ಇದೆಲ್ಲ ಭಾಗಾಕಾರ ಗುಣಾಕಾರ ಮಾಡಿ ಬೆಳಕರ ಗಂಟ ಕನಸು ಹಂಗೆ ಬಿದ್ದಿರ್ತಾವ. ಕೆಲವು ಮಾತಾಡ್ಕತ್ರ ಯಾಕೋ 5-10 ದಿವಸದಿಂದ ಕನ್ಸೇ ಸರಲ್ಲಣ. ಮನಿಕತ್ತು ಅಂದ್ರೆ ಬರ್ಕ ಯಾರೋ ನಾಗರವಗಳೇ ಕಾಣಿಸ್ಕೊತವೆ ನೋಡಪ್ಪ. ಹೆಂಗ್ಸ್ರೊಟ್ಟ ನಂಗೋ ಯಾಕೋ ಹೊತ್ತಿಗೆ 5-10 ದಿವಸದಿಂದ ಕನ್ಸೇ ಸರಲ್ಲ. ಮಲಿಕತ್ತು ಅಂದ್ರೆ ಬೆಳಗಜ್ಜು ಕುಂಕುಮ ಹೂವು ಲಾರ್ಲಾರ್ ಗಟ್ಲಲ್ಲೇ ಕಾಣಿಸ್ಕೊತದೆ. ಮೊನ್ನೆ ಈ ಕಡೆ ಉಣಸ್ನಳ್ಳಿ ಬಾರಲೆ ಕುಂಕುಮನ ಪೋಕ್ಲೈನ್ಲಿ ಟಿಪ್ಪರ್ ತುಂಬದಂಗ ಆಯ್ತಿತ್ತು. ಇದು ಯಾವ ಮಾಯಸಪ್ಪವ? ಅವ್ವಾ, ಕುಂಕುಮನ ಟಿಪ್ಪರ್ ತುಂಬದಂಗ ಕಾಣಿಸ್ತಿತ್ತು. ಹಂಗಾಳಿ ಯಾವಳೋ ಮುತ್ತೈದೇವ್ ಸಾಯ್ತಾಳೆ ಬಿಡು. ಯಾವ ಮುತ್ತೈದೇವಳು ಸಾಯಲ್ಲ. ಇವು ಮಲಿಕಳ ನ್ಯಾವ ಮನಗಿಲ್ಲ, ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ. ಬಸವಣ್ಣನವರು ಹೆಂಡತಿ ಹೇಳಿದ ಮಾತನ್ನು ಕೇಳಿಯೋ, ಈ ಲಕ್ಷದ ಮೇಲೆ 96,000 ಶಿವಗಣಗಳುಳ್ಳಂತ ಈ ಮಠದಲ್ಲಿ ನಾನು ನಮ್ಮಪ್ಪ ಪರಂಜ್ಯೋತಿಯನ್ನು ಹೇಗಪ್ಪ ಕಂಡಿಡಿಲಿ ಅಂದಾಗ ಎಲ್ಲರ ಶರಣರ ಜೊತೆಗೂಡಿ ಮಾತನಾಡಿ ಮಹಾಮನ ಮಠದ ಪೂರ್ವದ ಬಾಗಿಲಿಗೆ ಕಲ್ಲು ಕೋಳಿ ಇಡಿಸಿದ್ದಾರೆ. ಪಡುವಣದ ಬಾಗಿಲಿಗೆ ನಾಲಿಗೆ ಇಲ್ಲದ ಚರ್ಮದ ಗಂಟೆ ಕಟ್ಟಿಸಿದ್ದಾರೆ.
ಕಲ್ಲು ಕೋಳಿ ಎದ್ದು ಕೂಗಬೇಕು, ನಾಲ್ಗೇನೆ ಇಲ್ಲದ ಚರ್ಮದ ಗಂಟೆ ಬಾರಿಸ್ಬೇಕು. ನೋಡಿ, ಆವಾಗ ಪರಂಜ್ಯೋತಿಯವರು ಬಂದಿದ್ದಾರೆ ಅಂತ ಹೇಳಿ ಗುರುತು ಮಾಡಿಬಿಟ್ರು. ಮಟ್ಟ ಮಧ್ಯಾಹ್ನದ ಊಟದ ವೇಳೆ ಪರಂಜ್ಯೋತಿಯವರ ಕಲ್ಯಾಣ ಪಟ್ಟಣ 7 ಮೈಲಿ ದೂರವಿರುವಂಥದ್ದು ಹೆಗ್ಗನೆ ಪ್ರತ್ಯಕ್ಷರಾಗಿದ್ದಾರೆ. ಬಸವಣ್ಣ ಕಂಡಾಯ ಮೂರ್ತಿಯಾಗಿ ಊರೊಳಗಡೆ ಬಂದರೆ ಆಡ ಮಕ್ಕಳಿಂದ ಅಲುಗಾಡ ಮುದುಕನ ತನಕ ನಾನೇ ಪರಂಜ್ಯೋತಿ ಎಂದು ಪತ್ತೆ ಹಚ್ಚುವರು. ನನ್ನ ವೇಷ ಇದಲ್ಲ, ಈಗ ನೋಡು ನನ್ನ ವೇಷವನ್ನ. ಛಾಯೆ ಶಿವಶಂಕರ. ಕಂಡಾಯ ಮಾಯವಾಯಿತು, ಜೋಳಿಗೆ ಮಾಯವಾಯಿತು, ನಾಗಬೆತ್ತ ಮಾಯವಾಯಿತು. ಪರಂಜ್ಯೋತಿಯವರು ವೇಷ ಹೇಗಾಯಿತು ಗೊತ್ತೇ? ಕುರುಚಲು ಗಡ್ಡ, ತಲೆಲೆಲ್ಲ ಕಜ್ಜಿ ಗಾಯ, ಕೊಳಕಾದ ಬಟ್ಟೆ ಮೇಲೆ ಹರಿದಾಡುತ್ತಿರುವ ಏನೂ ಕೂರಗಳು, ಎಡ ಹೆಗಲ ಮೇಲೆ ಹೆಂಡದ ಮಡಿಕೆ, ಬಲ ಹೆಗಲ ಮೇಲೆ ಎಮ್ಮೆ ಚಕಳ, ಮೈಯೆಲ್ಲ ಕೂರ ಏನುಗಳು. ಕೆಟ್ಟ ದುರ್ವಾಸನೆ ಹೊಡಿತಾ ಇರುವ ವ್ಯಕ್ತಿಯಾಗಿ ಬೀದಿ ಒಳಗೆ ಬರ್ತಾ ಇದ್ದಾನೆ ಪರಂಜ್ಯೋತಿ ಒಡೆಯ. ಏನಪ್ಪ, ಹಣ್ಣ ಬಸವಣ್ಣವ್ರ ಮಠ ಯಾವ ಕಡೆ ಬರ್ತದೆ? ಅಯ್ಯಯ್ಯೋ, ಏನ ಇಷ್ಟೊಂದು ಆಸೆ ಹೊಡಿತೀವಿ, ಹೋಗ ಆ ಕಡೆ. ಮಾಯಾ ಕೋಲಗಲ ಈ ಜಗ, ಮಾಯಾ ಕೋಲಗಲ ಈ ಮಾಯಾ. ಏನಣ್ಣ, ಸ್ನಾನ ಮಾಡೋದು ಎಷ್ಟು ವರ್ಷ ಆಗಿದ್ದೇವನು? ಮಾಯಾ ಕೋಲಾಹಲ ಅಂತ ಏನೇನೋ ವೇದ ಅಂತ ಹೇಳ್ತಾನಲ್ಲ, ಯಾರಿರಬಹುದು ಅಂತ ಎಲ್ಲ ನೋಡ್ತಾರೆ. ಮೂಗ್ ಕೊಡಕ್ಕಾಯ್ತಿಲ್ಲ, ದುರ್ನಾಥ. ಅವನೇ ಪರಂಜ್ಯೋತಿ. ನೆತ್ತಿನೂ ಸುಡ್ತದೆ, ಕಾಲು ಸುಡ್ತದೆ. ಬಸವಣ್ಣವ್ರ ಮಠ ಇನ್ನೆಷ್ಟು ದೂರ ಇದೆಯೋ ಏನೋ. ದೇವದಾನವ ಸುರಜನನಿಕರ, ದೇವದಾನವ ಸುರಜನನಿಕರ, ಭಾವ ಭಾವ ವಿಚಾರ ಪರನವು. ದೇವದಾನವ ಸುರಜನನಿಕರ, ಭಾವ ಭಾವ ವಿಚಾರ ಪರನು. ದೇವಗಣೇಶನ ಸೂರ್ಯವ್ವ, ದೇವಗಣೇಶನ ಸೂರ್ಯವ್ವ, ಭಾವಜನಕರ ಅತಿಥಿ ಸತ್ಯಸನ, ಭಾವಜನಕರ ಅತಿಥಿ ಸತ್ಯಸನ. ಮಾಯಾ ಕೋಲಗಲ ಈ ಜಗ, ಮಾಯಾ ಕೋಲಗಲ ಈ ಮಾಯಾ ಕೋಲಗಲ, ಮಾಯಾ ಕೋಲಗಲ, ಮಾಯಾ ಕೋಲಗಲ. ಒಳ್ಳೆ ಮಟ್ಟ ಮಧ್ಯಾಹ್ನದ ಊಟದ ವೇಳೆ ಕಟ್ಟಿಗೆ ಸಂಗಣ್ಣ ಎಂಬ ಶರಣ ಎಲ್ಲರನ್ನು ಒಳಕ್ ಬಿಡ್ತಿದ್ದ. ಲಿಂಗ ಇದೆಯೇನಪ್ಪ? ಹೋಯ್ತಾರು. ಲಿಂಗ ಇದೆಯೇನಪ್ಪ? ಇದೆ ಸ್ವಾಮಿ ಮಾಮೂಲು. ಲಿಂಗ ಇದೆಯಾ? ಮಾಮೂಲಿಲ್ಲ, ಲಿಂಗ ತೋರಿಸ್ಬೇಕು. ಎಲ್ಲಾರನ್ನು ಒಳಗಡೆ ಬಿಡ್ತಿರ್ಬೇಕಾದ್ರೆ ಪರಂಜ್ಯೋತಿಯವರು ಬಂದ್ರಲ್ಲೂ, ಅಯ್ಯೋ ಯಾವನೇ ಇವನು, ಸ್ನಾನ ಮಾಡಿ ಎಷ್ಟು ವರ್ಷ ಆಗಿದೆ, ನೆಟ್ಟ ಬಂದ್ಬಿಟ್ಟು ಎಲ್ಗೋ ಹೋಗೇ ಆ ಕಡೆ. ಶರಣರು ಬತ್ತವರು ಹೋಗೇ ಆ ಕಡೆ. ಏನಪ್ಪ, ಹಣ್ಣ ಬಸವಣ್ಣವರು ಊಟ ಹಾಕೋ ಮಠ ಇದೆ ತಾನೆ? ಮಠ ಇದೆಯಾ? ಸರಿಯಾಗಿ ಬಂದಿದೆಯಾ? ಊಟ ಹಾಕೋ ಮಠನೂ ಇದೆಯಾ? ನಿನಗೇನೆಯ ಕೆಲಸ ಇಲ್ಲಿ? ನಾನು ಯಾರ ಮನೆಗೆ ಹೋಗಿ ಅನ್ನ ಕೇಳಿದ್ರು ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಉಂಡು ಹೋಗು ಅಂತಿದ್ರು. ಅಲ್ಗೆ ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ಬೇಕಲ್ಲ ಅಂತ ಇಲ್ಲಿ ನಡ್ಕೊಂಡು ಸುಮಾರು ದುಂದೆ ಬಂದಿದ್ದೀನಿ. ಕಡೆ ಪಂಕ್ತಿಲಿ ಕೂತ್ಕೊಂಡು ಊಟ ಮಾಡ್ಬಿಡ್ತೀನಿ. ಒಳಗ್ ಬಿಡಪ್ಪ ನಿನ್ನ. ಎಷ್ಟು ವರ್ಷ ಆಗಿದೆಯೋ ಸ್ನಾನ ಮಾಡಿ. ಆ ಹೆಗಲ ಮೇಲೆ ಇರೋದೇನಯ್ಯ? ಇದು ಎಂಡದ ಮಡಿಕೆ. ಈ ಹೆಗಲ ಮೇಲೆ ಇರೋದು ಹಾಸ್ಕಣಕ್ಕೆ ಎಮ್ಮೆ ಚಕ್ಳ. ಅಯ್ಯೋ ನಿನ್ ಮನೆ ಹಾಳಾಗ. ಆ ಮೈ ಮೇಲೆಲ್ಲ ರೀತಿರೋದು ಏನಯ್ಯ? ಇದಾ ಕೂರ. ಕೂರ ಅಷ್ಟೊಂದು ಬಂದೇನೆಯ? ಅಲ್ಲಿ ನಿಂತಿರೋರು ಗೊತ್ತಾಗದ್ ಬೇಡ್ವೇನ? ಅಯ್ಯೋ ನಿನ್ ಮನೆ ಹಾಳಾಗ, ಕೂರನು ಇಲ್ಲೇ ಕೂಗ್ತಿಲ್ಲ, ಹೋಗೇ ಆ ಕಡೆ ಅಂತ. ಇಲ್ಲಪ್ಪ, ಯಾಕೆ ನನ್ನ ಒಳಗೆ ಬಿಡ್ತಾ ಇದೆ? ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಲಿಂಗ ತೋರಿಸ್ಬೇಕು. ಲಿಂಗ ತೋರಿಸ್ತಾರೆ ಬಿಡ್ತೀಯ ನೀನು? ಲಿಂಗ ತೋರಿಸ್ತೀಯ? ಸ್ನಾನ ಮಾಡೋದು ಎಷ್ಟು ವರ್ಷ ಆಗಿತ್ತು, ಲಿಂಗ ತೋರಿಸ್ತಾ ಇರುತ್ತೆ. ಲಿಂಗ ಅಂದ್ರೆ ಏನು ಅಂತ ಗೊತ್ತೇನೆ ನಿಂಗೆ? ಪರಂಜ್ಯೋತಿಯವರು ಇಲ್ಲಪ್ಪ ನಿಜವಾಗ್ಲೂ ತೋರಿಸ್ತೀನಿ ನೋಡಿಲ್ಲಿ ಅಂತ ಚಿಳ್ಳುಗುರಿನಿಂದ ಎದೆಯನ್ನ ಪರಪರನೆ ಮಾಡಿದ್ರು.
ಆ ಎದೆಯನ್ನೇ ಬಗೆದು ಆತ್ಮಲಿಂಗವನ್ನೇ ತೋರಿಸ್ತಿರ್ಬೇಕಾದ್ರೆ ಕಟ್ಟಿಗೆ ಸಂಗಣ್ಣ ತಲೆ ತಿರುಗಿ ಕೆಳಕ್ ಬಿದ್ದೋದ. ಪರಂಜ್ಯೋತಿ ರುಸನೆಗೆಯಿಂದ ಅವನಿಗೆ ಅಭಯ ಕೊಟ್ರು. ಮೇಕೆದ್ದ. ಓ ನೀನು ಲಿಂಗ ತೋರಿಸು ಅಂದ್ರೆ ಅದನ್ನೇ ಬಗದ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟು ಎಲ್ಲ ಅದೇನು ಕಾವಲಿನ ಕಟ್ಟೆನದು. ನಿನ್ನ ಏನಾದ್ರೂ ಮಟ್ಟದೊಳಕ್ ಬಿಟ್ಬಿಟ್ರೆ ಮಟ್ಟನೇ ಹುಟ್ಟಿಸ್ಬಿಡ್ತಿದ್ದೆ. ನೀನು ಬಿಡಲ್ಲ ಕಣೆ, ಇನ್ನು ಬಿಡಲ್ಲ ಕಣೆ ಒಳಕ್ಕೆ. ಅಯ್ಯೋ ನಿನ್ ಮನೆ ಒಳಗ ನಾ ಬಂದ್ರು ಒಳಗ್ ಬಿಡಲ್ಲ ಅಂತ. ಒಂದ್ ಕೆಲಸ ಮಾಡು, ನೀವು ಒಳಗ್ ಬಿಡದಿದ್ರು ಪರವಾಗಿಲ್ಲ, ಒಳಗವನೆಲ್ಲ ಬಸವ, ಆ ಬಸವಣ್ಣನಿಗೆ ಹೋಗಿ ಹೇಳು ನೀನು ಕೇಳ್ಕೊಂಡು ಯಾರು ಮುಖ್ಯವಾಗಿರೋರು ಬಂದವ್ರೆ ಅಂತ. ಅವನೇ ಬಂದು ಹೆಂಡತಿ ಸಮೇತ ಪಾದ ಪೂಜೆ ಮಾಡಿ ನನ್ನ ಒಳಗೆ ಕರ್ಕೊಂಡು ಹೋಗ್ತಾನೆ. ಏ ಮುದುಕ, ನೀನು ಇಷ್ಟೊಂದು ಕೊಳಕಾಗಿದೆಯಾ? ನಿನ್ನ ಬಸವಣ್ಣವ್ರ ಪಾದ ಪೂಜೆ ಮಾಡಿ ಕರ್ಕೊಂಡು ಹೋಗ್ಬೇಕಾ? ಇಷ್ಟೊತ್ತವರೆಗೆ ನಿನ್ನ ಹತ್ರ ಮಾತಾಡ್ತಿದ್ದೇನೆ, ಅದೇ ದೊಡ್ಡ ತಪ್ಪು ಬಾಯಿಲಿ ಅಂತ ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದದ ಊಟ ಬೇಕಾ? ಪರಂಜ್ಯೋತಿಯವ್ರು ಬರ್ಬೇಕಾ? ಬಸವಣ್ಣವ್ರು ಬರ್ಬೇಕಾ? ಒಳಗಡೆ ಬಿಡ್ಬೇಕಾ? 3 ಸಾರಿ ಗುದ್ದನ್ನೆಲ್ಲ ಪರಂಜ್ಯೋತಿಯವ್ರು ಅಮ್ಮ ಅಂತ ಕೆಳಗಡೆ ಬಿದ್ದೋರು. ಈ ಗುದ್ದು ಬಸವಣ್ಣವರು ನೈವೇದ್ಯ ಮಾಡ್ತಿದ್ರಲ್ಲ, ಅವ್ರು ಎಕ್ಕತ್ತಿಗೆ ಬಿತ್ತು. ಅಲ್ಲಿ ಗಗ್ಗಾಬಿಕಾ ಯಾರೋ ಬಲವಾಗಿ ಗುದ್ದದಾಗಾಯ್ತು ಬಾಯಿಲಿ ಅಂತ ಈಚೆಗೆ ಬಂದು ನೋಡಿದ್ರೆ ಲಕ್ಷದ ಮೇಲೆ 96,000 ಶಿವಗಣಗಳ ಆ ಗಲಾಟೆಯಲ್ಲಿ ಕಲ್ಲು ಕೋಳಿ ಎದ್ದು ಕೂಗ್ಬಿಟ್ಟಿದೆ. ನಾಲ್ಗೆಲ್ಲದ ಚರ್ಮದ ಗಂಟೆ ಬಾರಿಸ್ಬಿಟ್ಟಿದೆ. ಅಯ್ಯಯ್ಯೋ ಮೂರ್ಖನಾದೆ, ಗುರು ಮನೆ ಬಾಗಿಲಿಗೆ ಬಂದರು ಮೂರ್ಖನಾದೆ. ಇಷ್ಟು ಜನರ ಮಧ್ಯದಲ್ಲಿ ನಮ್ಮಪ್ಪನ ಹೇಗೆ ಪತ್ತೆ ಹಚ್ಚಲಿ? ಬೈಲಿ ಕಟ್ಟಿಗೆ ಸಂಗಣ್ಣವ್ರ ಬಾಗಿಲಿಂದ ತಾನೇ ಎಲ್ಲ ಬಂದಿರೋದು. ಕಟ್ಟಿಗೆ ಸಂಗಣ್ಣವ್ರೆ, ಇವತ್ತು ಯಾರಾದ್ರೂ ಹೊಸಬರು ಬಂದದ್ದನ್ನು ನೋಡಿದ್ರ? ಹೊಸಬರು ಯಾರು ಇಲ್ಲ, ಎಲ್ಲ ಅದೇ ಮುಖಗಳು. ಒಬ್ಬ ಭಿಕ್ಷುದ ಬಂದಿದ್ದ ಬಸವಣ್ಣವ್ರೆ. ಭಿಕ್ಷುದವನ ಯಾಗಿದ್ನಪ್ಪ ಅವನು ಯಾಗಾದ್ರೂ ಇರ್ಲಿ, ಆದ್ರೆ ಒಂದು ಮಾಟ ಮಂತ್ರ ಮಾಡ್ದ. ಲಿಂಗ ತೋರಿಸ್ಬೇಕು ಅಂದದಕ್ಕೆ ಎದೇನೆ ಬಗ್ದು ತೋರಿಸ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟ. ಹೋಗ್ಲಿ ಏನ್ ಸುಮ್ಮಿದ್ರೆ ಕೊನೆಯಲ್ಲಿ ಒಂದು ಪಿತ್ತೆನ ತೀರೋ ಮಾತಾಡ್ಬಿಟ್ಟ. ನಾ ಬಂದಿದ್ರು ಬಸವಣ್ಣ ಒಳಗೆ ಕೂತವನೇ, ಅವ್ನಿಗೆ ಹೋಗಿ ಹೇಳು ಅವನೇ ಬಂದು ಪಾದ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾನೆ ಅಂದ. ನನಗೆ ಕೋಪ ಬಂದಿತ್ತಲ್ಲ, ಎಕ್ಕತ್ತನ ಬಗ್ಗಿಸ್ಕೊಂಡು 3 ಗುದ್ದದೆ ನೋಡಿ. ಜೀವಮಾನಿರ ತನಕ ಈ ಕಡೆ ಬರಬಾರ್ದು ಹಂಗ್ ಗುದ್ದೀವಿ ಬಸವಣ್ಣವ್ರೆ. ಅಯ್ಯೋ ನಿನ್ನತ್ರ ಮಾತಾಡಿ ಲಿಂಗ ತೋರಿಸಿ ಎಕ್ಕತ್ತು ಹೊಡಿಸ್ಕೊಂಡು ಹೋಗಿರೋನ್ ಬೇರೆ ಯಾರು ಅಲ್ಲ ಕಣಪ್ಪ. ಈ ಧರೆಗಿಂತಲೂ ದೊಡ್ಡವನಾಗಿರ್ತಕ್ಕಂಥ ಧರೆ ತಂದ ಧರ್ಮಗುರು ಪರಂಜ್ಯೋತಿ ಕಣಪ್ಪ. ಯಾವ ಕಡೆ ಹೋದಪ್ಪ? ಈ ಕಡೆ ಅರಳೈನವ್ರ ಮನೆ ಕಡೆ ಹೋದಂಗಾಯ್ತು ಬಸವಣ್ಣವ್ರ. ಗಂಗಾಬಿಕ ಬಾಯಿಲಿ ನಮ್ಮಪ್ಪ ಊರ್ ಬಿಟ್ಟು ಹೋಗೋಕ್ ಮುಂಚೆ ಅವನ ಪಾದಗಳಲ್ಲಿ ಬಿದ್ದು ಕರ್ಕೊಂಡ್ ಬರೋಣ. ಎಲ್ಲಿ ಮಾಯಗಾರ ಪರಂಜ್ಯೋತಿಯೇ, ನೀನೇ ಗತಿಯೆಂದು ನೀನೇ ಮತಿಯೆಂದು ನಿನ್ನ ಹುಡುಗಿನ ಬಂದೆನೋ, ನಿನ್ನ ಹುಡುಗಿನ ಬಂದೆನೋ. ಎಲ್ಲಿಲ್ಲಪ್ಪ ನೀನೇ ಒಡೆಯನೆ ಜನನ ಮರಣ ವೈದ್ಯನು ನೀನೇ. ಅಷ್ಟಸಿಪು ನೀನೇ ಒಡೆಯನೆ ಜನನ ಮರಣ ವೈದ್ಯನು ನೀನೇ. Salsa para el
ಬೂದಿಗುಡ್ಡಿ ಮೇಲೆ ಒಬ್ಬ ವ್ಯಕ್ತಿ ಮಲಗಿರುವಂತೆ ಕಾಣಿಸುತ್ತೆ. ಆ ಬೂದಿಗುಡ್ಡೆ ಮೇಲೆ ವ್ಯಕ್ತಿ ಮಲಗಿರಬೇಕಾದ್ರೆ ಪರಮಾತ್ಮ ಇಲ್ಲಿ ಬಂದು ಮಲಗಿದೆಯೇ ತಂದೆ. ಒಂದು ವಿಚಿತ್ರ, ಪಕ್ಕದಲ್ಲಿ ಎಮ್ಮೆ ಕರು ಮೇಯ್ತಾ ಇದೆ, ಒಂದು ಎಂಡದ ಮಡಿಕೆ ಮಡಗಿದೆ ಪಕ್ಕದಲ್ಲಿ. ನನ್ನನ್ನು ಪರೀಕ್ಷೆ ಮಾಡಕ್ಕೆ ಇಲ್ಲಿ ಮಲಗಿದೆಯಾ ತಂದೆ ಅಂತ ಎರಡು ಕೈಗಳು ಹಿಡ್ಕೊಂಡು ಎತ್ತದ್ರಲ್ಲ ಬಸವಣ್ಣವರು, ಎರಡು ಕೈಗಳೇ ಬಂದ್ಬಿಟ್ಟು ಕಳ್ಕೊಂಡು. ಕೈ ಮುಟ್ಟಿದ್ರೆ ಕೈಯೇ ಕಳ್ಕತ್ತೆ, ಕಾಲು ಮುಟ್ಟಿದ್ರೆ ಕಾಲೇ ಕಳ್ಕೊಳ್ಳುತ್ತೆ, ಎಲ್ಲ ಕೊಳತು ಬಿಟ್ಟಿದೆ. ನನ್ನನ್ನು ಪರೀಕ್ಷೆ ಮಾಡ್ತಿದೀಯ ನನ್ನಪ್ಪ ನೀನು. ಮನೆ ಬಾಗಿಲಿಗೆ ಬಂದವನಿಗೆ ಅಪಮಾನ ಮಾಡಿ ಕಳಿಸಿದ ಅಂತ ಇನ್ನೂ ಪರೀಕ್ಷೆ ನಿಲ್ಲಿಲ್ವೇ ತಂದೆ. ಒದ್ಕೊಂಡ್ರೆ ವಸ್ತ್ರವನ್ನ ಹಾಸಿ ಬಸವಣ್ಣನವರು ತಲೆ ಕಾಲು ಮಾಂಸ ಕಂಡುಗಳನ್ನೆಲ್ಲ ತುಂಬಿಕೊಂಡು ತಲೆ ಮೇಲೆ ಹೊತ್ತುಕೊಂಡ್ರು. ಗಂಗಾಂಬಿಕಾ, ಆ ಎಮ್ಮೆ ಕರುವೆ ಗಜದಂಡೇಶ್ವರನೆಂಬ ಭಾರಿ ಕಂಡಾಯ, ಆ ಎಂಡದ ಮಡಿಕೆನ 4 ಪಾದದ ಜೋಳಿಗೆ ತಗೊಂಬ. ಬೀದಿ ಒಳಗ್ ಬರ್ತಾ ಇದ್ರೆ ಬೀದಿಯೆಲ್ಲ ಕೆಟ್ಟ ವಾಸನೆ ಹೊಡಿತಾ ಇದೆ. ಬಸವಣ್ಣವ್ರಿಗಾಗದೆ ಇದ್ದವ್ರದ್ದು ಒಂದು ಗುಂಪಿತ್ತು ಆ ಕಾಲದಲ್ಲೇ. ಆಗ್ಲೇ ಕಲ್ಯಾಣ ಪಟ್ಟಣದ ಬಸವಣ್ಣವ್ರ ಕಾಲದಲ್ಲಿ ಇತ್ತು ಅಂದ್ಮೇಲೆ ಸಂತೆ ಕೋಡಹಳ್ಳಿಲಿಲ್ದೆ ಉಂಟಾ? ಈ ಮಧ್ಯದಲ್ಲಿ ಎದ್ದೋಯ್ತಾರಲ್ಲ ಅವರೇ ನಮ್ಗೆ ಆಗದೆ ಇದ್ದವರು. ಹೌದು. ಕೊನೆವರ್ಗಿರ್ತಾರಲ್ಲ ಅವ್ರಿಗೆ ನಮಗೆ ಬಹಳ ಪ್ರೀತಿಯಿಂದ ಕೇಳುವಂತ ಅಭಿಮಾನಿಗಳು, ಭಗವಂತನ ಪ್ರಿಯ ಭಕ್ತರು. ದಿನ ನಿದ್ದೆ ಮಾಡ್ತೀವಿ, ದಿನ ಊಟ ಮಾಡ್ತೀವಿ, ದಿನ ಚಳಿ ಇದ್ದೇ ಇರುತ್ತೆ, ದಿನನಿತ್ಯದ ಕಾರ್ಯ ಇರ್ತಾವೆ. ಇವತ್ತಿನ ಚಂದ್ರಮಂಡಲ ದಿನ ಸಿಕ್ಬೇಕಲ್ಲ. ಹೋದ ವರ್ಷ ಚಂದ್ರಮಂಡಲದಲ್ಲಿ ಭಾರಿ ಮಳೆನೇ ಬಂದ್ಬಿಡ್ತು ಇದೇ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ. ಹೋದ ವರ್ಷ ಚಂದ್ರಮಂಡಲ ಇದ್ದವರು ಈ ಚಂದ್ರಮಂಡಲದಲ್ಲಿ ಎಷ್ಟೋ ದಿನ ಇಲ್ವೇ ಇಲ್ಲ, ಶಿವನ ಪಾದ ಸೇರ್ಬಿಟ್ಟವ್ರೆ. ನಾಳೆ ಏನಾಗ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಗೊತ್ತಾಗಿದ್ರೆ ನಾವೇನಾದ್ರೂ ಮಾಡ್ಕೋಬಹುದಾಗಿತ್ತು. ಅದಕ್ಕೆ ನೋಡಿ, ಇರುವ 4 ದಿವಸದಲ್ಲಿ ಇಂಥ ಒಂದು ಪುಣ್ಯ ದಿವಸ ಇಡೀ ನಮ್ಮ ಸಂತೆ ಕೋಡಳ್ಳಿ ಎಲ್ಲ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿ, ಧ್ವನಿ ಬೆಳಕಿನಿಂದ ಅಲಂಕೃತವಾಗಿ, ಎಲ್ಲೆಲ್ಲೋ ದೀಪಾಲಂಕೃತಗಳಿಂದ ಅಲಂಕೃತವಾಗಿ ಇವತ್ತು ಸಂಭ್ರಮದಿಂದ ಬೆಳಗ್ತಾ ಇದೆ. ಅಲ್ಲಿ ಚಿಕ್ಕಲ್ಲೂರು ಕ್ಷೇತ್ರದಲ್ಲೂ ಕೂಡ ಇವತ್ತು ಚಂದ್ರಮಂಡಲ. ಪುಷ್ಯ ಮಾಸದ ಈ ಹುಣ್ಣಿಮೆಯ ದಿವಸ ಜಗತ್ತಿಗೆ ಚಂದ್ರಮಂಡಲವನ್ನು ಹತ್ತಿಸಿ ಚಂದ್ರದೇವನಿಗೆ ಪರಾಮ ಪವಿತ್ರವಾದ ಸಿದ್ದಪ್ಪಾಜಿಯವರು ಪೂಜೆ ಸಲ್ಲಿಸಿದ ಜಾತ್ರೆ ಮೊದಲನೇ ದಿನ. ಆ ಚಂದ್ರಮಂಡಲ ಬೂದಿ ಆಗುತ್ತಲ್ಲ ಸುಟ್ಟು, ಮಾನವನ ಕರ್ಮಗಳು, ಅನಿಷ್ಟಗಳು, ದೋಷಗಳೆಲ್ಲವೂ ಕೂಡ ಸುಟ್ಟು ಬೂದಿ ಆಗುತ್ತಂತೆ. ನೋಡಿ, ಇನ್ಯಾವುದು ನಮ್ಮದಲ್ಲ. ಲೆಕ್ಕಾಚಾರ ಮಾಡಿ ನೋಡಿ. ಹಣ, ಅಂತಸ್ತು, ಐಶ್ವರ್ಯ ಯಾವ್ದಾದ್ರು ಏನಾದ್ರೂ ನಮ್ಮದು ಅಂತಿದ್ರೆ ಕೊನೆಯಲ್ಲೆಲ್ಲ 0 ಹಾಕೊಂಡು ಬರ್ತೀರ. ಕೊನೆಯಲ್ಲಿ ಯಾವುದು ನಿನ್ನದಲ್ಲ, ಮಾಡಿರುವ ದಾನ ಧರ್ಮ ಪುಣ್ಯ ಮಾತ್ರ ನಿನ್ನದು. ನೀ ಮಾಡಿರೋ ಒಂದು ಒಳ್ಳೆಯ ಹೆಸರಿದೆಯಲ್ಲ, ನೀ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳಿದೆಯಲ್ಲ, ಅದು ಮಾತ್ರ ನಿನ್ನದು. ಇಂಥ ಪುಣ್ಯಾತ್ಮರು ಇದ್ರು ಕಣಯ್ಯ, ಇಂಥ ಒಳ್ಳೆಯ ಕೆಲಸ ಮಾಡಿದ್ರು ಕಣಯ್ಯ, ಅವರಿರೋ ತನಕ ಚೆನ್ನಾಗಿತ್ತು ಅನ್ನೋ ಮಾತು ಕೇಳಿ ಬರುತ್ತಲ್ಲ, ಅವ್ರಿಗೆ ಸಾವಿಲ್ಲ. ಅವ್ರ ದೇಹಕ್ಕೆ ಸಾವಾಗಿರ್ಬೋದು ಅಷ್ಟೇ, ಅವ್ರ ಹೆಸರಿಗೆ, ಅವ್ರ ಕೀರ್ತಿಗೆ, ಅವ್ರ ನೆನಪಿಗೆ ಯಾವತ್ತೂ ಸಾವಿಲ್ಲ. ಅಂತವರು ನಮ್ಮನ್ನು ಬಿಟ್ಟು ಹೊರಟೋಗಿದ್ರು ಕೂಡ ಇಲ್ಲೇ ಇದ್ದಾರೆ ಅಂತ ಅರ್ಥ. ಇನ್ನು ಬ್ಯಾಡ್ದೇದ್ ವಿಕೆಟು ಮಸ್ತಾಗವ ಊರೊಳಗೆ, ಅವು ಬೀಳದೇ ಇಲ್ಲ. ಅವು ಇದ್ರೂ ಸತ್ತಂಗೆ. ಯಾವುದು? ದೇವರ ಭಕ್ತಿ ಇಲ್ಲದೆ ಅನಾಚಾರಗಳನ್ನು ಮಾಡಿ, ಮಾಡಬಾರದ ಪಾಪಕೃತ್ಯಗಳನ್ನು ಮಾಡಿ ಬದುಕ್ತಾನಲ್ಲ ಈ ಮಾನವ. ಇದೆ. ಏಕೆಂದ್ರೆ ನವಮಾಸಗಳು ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. ಹುಟ್ಟೋದೇ ಹೊಲಸಿನಲ್ಲಿ ಹುಟ್ಟಿ ತಾನು ಬೆಳೆದು ಎಂತೆಂಥ ಒಡವೆಗಳು ಹಾಕೋತಾನೆ, ಎಂತೆಂಥ ಮನೆ ಕಟ್ತಾನೆ, ಹೇಗೆ ಬದುಕ್ತಾನೆ, ಏನೇನು ಕ್ಯಾಲ್ಕುಲೇಷನ್ ಆಗ್ತಾನೆ, ಎಲ್ಲವನ್ನ ಮಾಡಿ ಕೊನೆಗೆ ಕೊಳತು ನಾರುವ ಈ ದೇಹ ಮಣ್ಣೊಳಗೆ ಮಣ್ಣಾಗಿ ಹೋಗಿ ಸೇರ್ಕೊಳ್ಳುತ್ತೆ. ಸಾಯೋದೆರಡು ಗಳಿಗೆ ಅಂತ ಎತ್ಕೊಂಬಂದು ಈಚು ಬಿಸಾಕವ್ರೆ. ಅವನ್ ಕಟ್ಟರ ಮನೆನೇ ಅದು, ಅಲ್ಲಿ ಪ್ರಾಣ ಹೋಗಕ್ ಬಿಟ್ಟಿಲ್ಲ. ಯಾಕೆ ಹೇಳಿ? ಸತ್ತೋಗಿರೋ ಟೈಮ್ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ 5 ತಿಂಗಳು 6 ತಿಂಗಳು ಮನೆ ಬಿಡ್ಬೇಕಾಯ್ತೆ ಅಂತ. ಇನ್ನೇನಿದೆ ಜಗತ್ನಲ್ಲಿ? ಕಷ್ಟಪಟ್ಟು ಕಟ್ಟಿದ ಅವನ ಮನೆ ಒಳಗಡೆ ಪ್ರಾಣ ಹೋಗಕ್ ಬಿಡ್ಲಿಲ್ಲ ಅಂದಮೇಲೆ ನಾವು ಬದುಕಿ ಏನ್ ಸಾಧಿಸ್ದಂಗಾಯ್ತು? ಅದಕ್ಕೆ ನೀನೇನೂ ಸಾಧಿಸಬೇಡ, ಎಲ್ಲವನ್ನ ಅವನು ಕೊಟ್ಟಿದ್ದಾನೆ. ಅವನನ್ನು ಧ್ಯಾನ ಮಾಡು, ಅವನ ಪುಣ್ಯ ಸ್ಮರಣೆಯನ್ನು ಮಾಡು, ಅವನ ಯಾತ್ರೆಯನ್ನು ಮಾಡು. ಒಂದು ಗೀತೆಯಲ್ಲಿ ಹೇಳ್ತಾರೆ ನೋಡಿ, ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮದೊಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ನಾನು ಪಂಡಿತನೂ ಅಲ್ಲ, ಭಗವಂತನ ಸಮಾನವಾಗಿ ನಿಂತುಕೊಳ್ಳೋ ಕೂತುಕೊಳ್ಳೋ ಅರ್ಹತೆಯೂ ನನಗಿಲ್ಲ. ನಾನೊಬ್ಬ ಪಾಮರ, ನಾನೊಬ್ಬ ಭಕ್ತ. ಮಾನವ ದೇಹವು ಮೂಳೆ ಮಾಂಸದ ತಡಿಗೆ, ಮಾನವ ಮೂಳೆ ಮಾಂಸದ ತಡಿಗೆ,
ಬಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ ಮಾನವ ಮೂಳೆ ಮಾಂಸದ ತಡಿಕೆ ಮೂಳೆ ಮಾಂಸದ ತಡಿಕೆ ನವಮಾಸಗಳು ಹೊಲದಲ್ಲಿ ಕಳೆದು ನವರಂಧ್ರಗಳ ತಳೆದು ಬೆಳೆದು ತಂದಿಗೆ ಭುವಿಗೆ ಕೀಳರ ಮುಂದೆ ನಮ್ಮಲು ಏರಿದೆ ಸೌಭಾಗ್ಯವೆಂದೇ ಮಾನವ ಮೂಳೆ ಮಾಂಸದ ತಡಿಕೆ ಮೂಳೆ ಮಾಂಸದ ತಡಿಕೆ ಉಸಿರಾಡುವ ತನಕ ನಾವು ನನ್ನದೆಲ್ಲ ಮಮಕಾರ ನಿನ್ನ ಮರುಗಳಿಗೆ ಮಸಣದಿ ಸಂಸಾರ ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಭಕ್ತಿಯ ಬೆಳಕು ಬಾಳಿಗೆ ಬೇಕು ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಮಾನವ ಮೂಳೆ ಮಾಂಸದ ತಡಿಕೆ ಮೂಳೆ ಮಾಂಸದ ತಡಿಕೆ ಇದರ ಮೇಲೆ ಬಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ ಮಾನವ ಮೂಳೆ ಮಾಂಸದ ತಡಿಕೆ ಮೂಳೆ ಮಾಂಸದ ತಡಿಕೆ ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಇಂದಿರಾರಮಣ ಗೋವಿಂದ ಗೋವಿಂದ ಚಪ್ಪಾಳೆ ಹೊಡೆದರ ಪರವಾಗಿಲ್ಲ ಜೋರಾಗಿ ಕೂಗಿ ಒಂದ್ಸಾರಿ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಕಾಳಿಕಾಂಬಾ ತಾಯಿ ಪಾರಕ್ಕಿ ಗೋವಿಂದ 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 ಪರವಾಗಿಲ್ಲ ಸೇರವ್ರೆ ಕೂಗ್ತಾ ಇಲ್ಲೆಲ್ಲ ಮಾತಾಡ್ಕೊಂಡ್ಬಿಟ್ಟವ್ರೆ ಅಂತ ಕಾಣಿಸುತ್ತೆ ಅವರೇ ಕೂಗ್ಕೊಳ್ಳಿ ಬೇಕಾದ್ರೆ ಅಂತ ಈ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳುತ್ತಿರುವ ಸಂದರ್ಭದಲ್ಲಿ ಬಸವಣ್ಣನವರ ತಲೆ ಮೇಲೆ ಹೊತ್ತುಕೊಂಡ್ಬಂದ ಆ ಗಂಟನ್ನ ಯಾರು ಏನೇ ಮಾತಾಡಿದ್ರು ಕೂಡ ಅಲ್ಲೆಲ್ಲ ಏನೇನೋ ಮಾತಾಡಿದ್ರು ಬಸವಣ್ಣ ಮಾಂಸ ಹೊತ್ಕೊಂಬತ್ತವನೇ ಎಂತ ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟ ಅಂತ ಎಲ್ಲರೂ ಮಾತಾಡ್ಕೊಂಡು ಕೆಲವ್ರು ಏನ್ ಮಾಡಿದ್ರು ಬಸವಣ್ಣವ್ರಿಗೆ ಆಗದಿದ್ದವರು ಕಲ್ಯಾಣಿ ಒಳಕ್ ಮುಳುಗಿ ಸ್ನಾನ ಮಾಡಿ ಪಾಪ ಕಳ್ಕ ಹೊಂಟೋಗ್ಬಿಡ್ಬೇಕು ಬಸವಣ್ಣ ಈ ಕೆಳಮಟ್ಟಕ್ಕೆ ಇಳಿತಾನೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ
ಮುಳುಗಿ ಮೇಲಕ್ಕೆ ಎದ್ರಲ್ಲ ಅವ್ರ ಕತ್ಲಿರೋ ಲಿಂಗಗಳೆಲ್ಲ ಮಾಯವಾಗಿ ಹೊಂಟೋಯ್ತು. ನನ್ ಕತ್ಲು ಇಲ್ಲ ಕಣೋ, ನನ್ ಕತ್ಲಿಲ್ಲ ಕಣವು. ನಂತವೇಲ್ ಅಂದ್ಮೇಲೆ ನಿಂತವೇಲ್ ಬಂತು ಕೂತ್ಕಳ. ಬಸವಣ್ಣನ ಬೈತಿದ್ವಲ್ಲ ಅದಕ್ಕೆ ಲಿಂಗ ಹೊಂಟೋಯ್ತು ಕಣೋ. ಬಂದ್ರೆ ಹೋಗೋಣ ಹುಡಿಕೊಂಡು ಅಂದ್ರೆ ಬಸವಣ್ಣನವರು ಯಾರ ಮಾತಿಗೂ ಕಿವಿ ಕೊಡದೆ ಹೊತ್ಕೊಂಡ್ಬಂದಿರ್ತಕ್ಕಂತ ಗಂಟನ್ನ ಅಂದ್ರೆ ತಲೆ ಮಾಂಸ ಖಂಡಗಳನ್ನ ಹೊತ್ಕೊಂಡ್ಬಂದ ಗಂಟನ್ನ ಊರಿಗದ್ದಿಗೆ ಮೇಲೆ ಇಟ್ಟು ಆ ಊರಿಗದ್ದಿಗೆ ಮೇಲಿಟ್ಟು ತಲೆ ಕಾಲು ಕೈಕಾಲುಗಳನ್ನೆಲ್ಲ ಜೋಡಿಸಿ, ಯಾಕಪ್ಪ ನನ್ನ ಮೇಲೆ ನಿನಗೆ ಈ ಕೋಪ? ಶಿವನು ನೀನೆ, ನಾರಾಯಣನು ನೀನೆ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವನು ನೀನೆ, ತ್ರಿಮೂರ್ತಿಗಳ ಸರ್ವಶಕ್ತಿಯ ಓಂಕಾರ ರೂಪನೇ ಧರತಂದ ಧರ್ಮಗುರು ಪರಂಜ್ಯೋತಿ ಒಡೆಯ ಜಗದೊಡೆಯ. ಬಾ ತಂದೆ, ಈ ಶಿಶುಮಗನನ್ನು ಕಾಪಾಡಿ ದರ್ಶನವನ್ನ ಕೊಡುವಂತ ಕರೀತಿರ್ಬೇಕಾದ್ರೆ ಪರಂಜ್ಯೋತಿಯವರು ಪ್ರತ್ಯಕ್ಷವಾಗುವ ಸಮಯ. ದಿಗ್ಗನೆ ಪರಂಜ್ಯೋತಿಯವರು ಪ್ರತ್ಯಕ್ಷರಾಗ್ಬಿಟ್ರು. ಈ ಲಿಂಗಗಳೆಲ್ಲ ಮಾಯ ಆಗೋಗಿತ್ತಲ್ಲ, ಇವರೆಲ್ಲ ಬಂದ್ರು. ಬಸವಣ್ಣವ್ರೆ, ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕ್ಬೇಕಾದ್ರೂ ಬಸವ ಅಂದ್ಬಿಟ್ಟೆ ಕೈ ಹಾಕೋದು ಅಲ್ವೇನಾ? ಇವತ್ತು ಬಸವ ಅಂದ್ಬಿಟ್ಟೆ ಕಲ್ಯಾಣಿ ಒಳಕ್ ಹೋದ್ವಾ? ಇವತ್ತು ಬಸವ ಅಂದ್ಬಿಟ್ಟೆ ಕಲ್ಯಾಣಿ ಒಳಕ್ ಮುಳುಗದ್ವಾ? ಬಸವ ಅಂದ್ಬಿಟ್ಟೆ ಕಲ್ಯಾಣಿ ಮುಳುಗಿ ಮೇಕೆದ್ವಾ? ನಮ್ ಕತ್ಲಲ್ಲಿ ಲಿಂಗಗಳೇ ಮಾಯ ಆಗೋಂಟಾಗದಿತ್ತ ನೋಡ. ನಾನಂದೆ ಬಸವಣ್ಣ ಇರೋ ತನಕ ಯಾಕೋ ಭಯ ಪಡ್ತೀರಾ? ಬಸವಣ್ಣ ಹೋಗ್ಸೋನು, ಬಸವಣ್ಣೇ ಬರ್ಸೋನು ಅಂತ ಕರ್ಕೊಂಡ್ ಬಂದಿದ್ದೀನಿ. ನಮಗೆಲ್ಲ ಲಿಂಗ ಕೊಡ್ಸ್ಬಿಡಿ ಬಸವಣ್ಣವ್ರೆ. ಪರಂಜ್ಯೋತಿಯವರು ಪ್ರತ್ಯಕ್ಷರಾಗಿ ಕೂತಿದವರು ಹೇಳ್ತಾರೆ, ಎಷ್ಟು ಬೇಗ ನಾಲ್ಗೆ ಬದಲಾಯಿಸ್ತೀರಯ್ಯ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಸವಣ್ಣನ ನನ್ನ ಬಾಯಿಗೆ ಬಂದಾಗ ಮಾತಾಡ್ತಿದ್ದ ಜನ, ಈಗ ಬಸವಣ್ಣನೇ ಇಂದ್ರ ಚಂದ್ರ ಅನ್ಕ ಬಂದಿರುವರಲ್ಲ. ನಿಮ್ಮ ಲಿಂಗವನ್ನ ಮಾಯ ಮಾಡಿದವನು ಬಸವಣ್ಣನಲ್ಲ, ಬಸವಣ್ಣನ ತಲೆಯ ಗಂಟೊಳಗಿದ್ದ ಪರಂಜ್ಯೋತಿ ನಾನು. ಹಾಗಾದ್ರೆ ಬುದ್ಧಿ ನಮ್ ಲಿಂಗಗಳು ನಿಮ್ಮಂತ ಪಾಪಿಗಳ ಕತ್ತಲಿಷ್ಟು ದಿನ ಇದ್ದ ತಪ್ಪಿಗಾಗಿ ಅಲ್ಲಿ ನೋಡಿ, ಹೆಂಡದ ಮಡಕೆ ಒಳಗೆ ಕೊತ ಕೊತನೆ ಕುದೀತಾ ಇದೆ ಅಂತ ಅವ್ರ ಲಿಂಗಗಳೆಲ್ಲ ಹೆಂಡದ ಮಡಕೆ ಒಳಗಿದ್ದುವಂತೆ. ನೋಡಿದೆ ಬಸವಣ್ಣ, ಬೆಳ್ಳಿಗಿರೋದೆಲ್ಲ ಹಾಲಲ್ಲ. ಎಷ್ಟೋ ಜನ ಕರ್ಮಗೇಡಿಗಳು ಈ ಜಗದೊಳಗೆ ತುಂಬಿದ್ದಾರೆ. ಅಂತ ಅವರ ಕರ್ಮವನ್ನ ದೂರ ಮಾಡಿ ಅವ್ರನ್ನೆಲ್ಲ ಸನ್ಮಾರ್ಗಿಗಳನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ನಾನು
ಈ ಕಲ್ಯಾಣ ಪಟ್ಟಣದಿಂದ ಪೂರ್ವ ಕನ್ನಡ ನಾಡಿನ ಹಲಗೂರು ಚಿಲ್ಲಾಪುರದ ಪಾಂಚಾಳಗೇರಿಯ ತನಕ ಪಾದಾರ್ಪಣೆಯನ್ನು ಮಾಡಿ ಈ ದುಷ್ಟ ದುರ್ಮಾರ್ಗಗಳನ್ನು ಸನ್ಮಾರ್ಗಗಳನ್ನಾಗಿ ಮಾಡ್ತೇನೆ. ನನ್ನ ಜೊತೆಲಿ ಅನೇಕ ಜನ ಶರಣರನ್ನ ಕಳಿಸ್ಕೊಡ್ಬೇಕು. ಯಾರನ್ನ ಕಳಿಸ್ಬೇಕು ಒಡೆಯ? ರಾಚಪಾಜಿ, ಚೆನ್ನಾಜಮ್ಮ, ಪಲಾರ್ದಯ್ಯ, ಚೆನ್ನಯ್ಯ, ಲಿಂಗಯ್ಯ ಶರಣರು. ಅದರಲ್ಲಿ ರಾಚಪಾಜಿ, ಚೆನ್ನಾಜಮ್ಮ ಅಣ್ಣ ತಂಗಿರು. ಇವರೆಲ್ಲರೂ ಹೊರಟು ನಿಂತಿರಬೇಕಾದ್ರೆ ಕಲ್ಯಾಣ ಪಟ್ಟಣದ ಮಹಾಮನೆ ಮಠದ ಬಾಗಿಲನ್ನು ದಾಟಬೇಕು ಅನ್ನುವಷ್ಟರಲ್ಲಿ ಒಂದು ಆಶ್ಚರ್ಯ ನಡೀತು ನೋಡಿ. ಏನ್ ಆಶ್ಚರ್ಯ? ಒಬ್ಬ 7 ವರ್ಷದ ಬಾಲಕ, ಅವನ ಹೆಸರು ಪುಷ್ಪದತ್ತ ಅಂತ. ಶ್ರೀಕಂಠ ದತ್ನ ಪುಷ್ಪದತ್ತ, ಫ್ಲವರ್ ದತ್ತನಾಗದ. ಫ್ಲವರ್ ದತ್ನಲ್ಲ ಕಣಶ್. ಪುಷ್ಪದತ್ತ ಅಂದ್ರೆ ಹೂವಿನ ಮುಖದವನು. ಬಂದು ಆ ಹುಡುಗ ಕಾಲಕ್ಕೆ ಬಿದ್ದು ಕೇಳ್ತಾನೆ, ಗುರುಗಳೇ ಅದು ನೀವು ದರಗಿಂತಲೂ ದೊಡ್ಡವರಂತೆ, ನನಗೂ ಒಳ್ಳೇದಾಗ್ಲಿ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಗುರುಗಳೇ. ಗುರುಗಳ ಮಗುವನ್ನೇ ಮುಖವನ್ನೇ ನೋಡ್ತಾ ಆ ಮಗುವಿನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ಏನಂತ ಆಶೀರ್ವಾದ ಮಾಡಲಿಕ್ಕಂದ ನಿನಗೆ ನಾನು? ಇನ್ನು 8 ದಿನದೊಳಗಾಗಿ ನಿನಗೆ ಮರಣ. ಹುಡುಗ ಕಾಲಿಗೆ ಬಿದ್ದು ನನಗೆ ಒಳ್ಳೇದಾಗ್ಲಿ ಆಶೀರ್ವಾದ ಮಾಡಿ ಗುರುಗಳೇ ಅಂದ್ರೆ, ಪರಂ ಜ್ಯೋತಿಯವರು ಏನಂದ್ರು, ಇನ್ನು 8 ದಿವಸದೊಳಗಾಗಿ ನಿನಗೆ ಮರಣ. ಗುರುಗಳೇ, ನಾ ಮಾಡಿದ ಅಪರಾಧವೇನೋ, ನಾ ಮಾಡಿದ ಅಪರಾಧವೇನೋ ಗುರುವೇ, ನಿನ್ನ ಚರಣಕ್ಕೆ ನಮಿಸುವೆ, ನಾ ಮಾಡಿದ ಅಪರಾಧವೇನು? ನಾನೇನು ಅಪರಾಧ ಮಾಡಿದೆ ಅಂತ 8 ದಿವಸದೊಳಗಾಗಿ ನನಗೆ ಮರಣ ಎಂದು ಸಾರಿದಿರಿ. ಕಂದ, ನೀನೇನು ಅಪರಾಧ ಮಾಡಿಲ್ಲಪ್ಪ. ಪುಷ್ಪದತ್ತನಾಗಿರುವ ನೀನು ಈ 8 ದಿವಸದೊಳಗಾಗಿ ಇಲ್ಲಿ ಪ್ರಾಣ ಬಿಟ್ಟು ಮುಂದೆ ಪೂರ್ವ ಕನ್ನಡ ನಾಡಿನ ಮಳವಳ್ಳಿಯ ಪಕ್ಕದಲ್ಲಿ ಬರ್ತಕ್ಕಂಥ ಮಾರಳ್ಳಿ ನಿಡಗಟ್ಟ ಎಂಬತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ, ಪುಣ್ಯ ಪಟ್ಟಣದಲ್ಲಿ, ಪುಣ್ಯ ಗ್ರಾಮದಲ್ಲಿ ವಿಶ್ವಕರ್ಮ ಕುಲದ ದೊಡ್ಡಬಾಚಿ ಬಸವಣ್ಣ ಮುದ್ದೋಜಲಿಂಗಮ್ಮ ಎಂಬ ದಂಪತಿಗಳ ಮಡಿಲಲ್ಲಿ ಮರಿಕಂಪಾಚಾರಿಯಾಗಿ ಹುಟ್ಟೋನು ನೀನೆ. ಸಕಲರಿಗೂ ಸಿದ್ಧ ಬಯಸುವ ಸಿದ್ಧ ಪುರುಷ ನಿನ್ನನ್ನ ಮಾಡಿ ಭೂಮಂಡಲದಲ್ಲಿ ಸೂರ್ಯ ಚಂದ್ರರವ ತನಕ ನಿನ್ನ ಕೀರ್ತಿ ಆಚಂದ್ರಾರ್ಕವಾಗುವಂತೆ ಮಾಡ್ತೇನೆ. ಶಿವನ ರುದ್ರ ಅಂಶದಿಂದ ಹುಟ್ಟುವ ಮುಂದೆ ನೀನು ಸಿದ್ದಪ್ಪಾಜಿ ಎಂಬ ಹೆಸರಿನಿಂದ ಸಿದ್ದಪ್ಪಾಜಿಯ ಪವಾಡಗಳೆಂಬುದಾಗಿ ಜಗದೊಳಗೆ ನಿನ್ನ ಕೀರ್ತಿ ಅಮರವಾಗುವುದು. ಸಾಕೇನಪ್ಪ ಆಶೀರ್ವಾದ? ನೋಡಿ, ಮುಂದಿನ ಜನ್ಮದಲ್ಲಿ ಸಿದ್ದಪ್ಪಾಜಿಯ ಹುಟ್ಟೋನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ಪುಷ್ಪದತ್ತನಾಗಿದ್ದ. ನಾವೇನೇನಾಗಿದ್ವೋ ಇಂಥ ಪವಿತ್ರನಾಗಿರ್ತಕ್ಕಂಥ ಸಿದ್ದಪ್ಪಾಜಿ ಮುಂದೆ ಹುಟ್ಟೋನ ಅರಸಿ ಆಶೀರ್ವಾದ ಮಾಡಿ ಕಲ್ಯಾಣ ಪಟ್ಟಣ ಬಿಟ್ಟು ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತು ಲಕ್ಷೋಪಲಕ್ಷ ಜನ ಚಿಕ್ಕಲ್ಲೂರು ಕ್ಷೇತ್ರಕ್ಕೆ ಹೋಗ್ತಿರೋದು ಜಾತ್ರೆಗೆ. ಆ ಚಿಕ್ಕಲ್ಲೂರು ಕ್ಷೇತ್ರದ ಜಾತ್ರಾ ಮಹಿಮೆಗೆ ಹೋಗ್ತಿರ್ಬೇಕಾದ್ರೆ ಎಷ್ಟು ಸಂಭ್ರಮ. ಎತ್ತನ ಗಾಡಿಗಳು, ವಾಹನಗಳಲ್ಲಿ ಅಂಗಡಿ ಮುಂಗಟ್ಟುಗಳು, ಜನಗಳೆಲ್ಲರೂ ಕೂಡ ಒಂದು 5-6 ದಿವಸಗಳ ಕಾಲ ಇರುವಂತ ಸಾಮಗ್ರಿಗಳನ್ನೆಲ್ಲ ತಗೊಂಡು ಅವನ ಸನ್ನಿಧಾನದಲ್ಲಿ ಹೋಗಿ ಬೇಡಿ ಬೀಳ್ತಾರೆ. ಎಂತ ದಟ್ಟ ಹಡವಿ ಸುತ್ತ ಇದ್ರೂ ಕೂಡ ಒಂದು ಪ್ರಾಣಿ ಭಯವಾಗ್ಲಿ, ಒಂದು ಹಾವು ಚೇಳುಗಳ ಭಯವಾಗ್ಲಿ, ಯಾರಿಗೂ ಏನು ತೊಂದರೆ ಆಗಲ್ಲ. ಲಕ್ಷೋಪಲಕ್ಷ ಜನ ಆ ಧೂಳೊಳಗೆ ಮಲಗಿದ್ರೂ ಕೂಡ ನಾವು ಸ್ವಲ್ಪ ಧೂಳಾಯ್ತು ಅಂದ್ರೆ ನಮ್ಗೆ ಆರೋಗ್ಯ ವ್ಯತ್ಯಾಸ ಆಯ್ತೀವಿ ಅಂತೀವಿ. ಅಲ್ಲಿ ಒಂದು ವಾರಗಟ್ಟಲೆ ಒಂದೊಂದು ವಾಹನದ ಮೇಲೆ ಇಷ್ಟಿಷ್ಟು ಧೂಳು ಕೂತಿರುತ್ತೆ ಮಂದ. ಅಷ್ಟೆಲ್ಲ ಇದ್ರೂ ಕೂಡ ಯಾರಿಗೂ ಏನು ತೊಂದರೆ ಆಗಲ್ಲ. ಎಲ್ಲ ಅವನ ಮಹಿಮೆ ಹೆಂಗಿರ್ಬೇಕು. ಅದಕ್ಕೆ ಪರಮ ಪವಿತ್ರವಾಗಿರ್ತಕ್ಕಂಥ ಚಿಕ್ಕಲ್ಲೂರು ಒಡೆಯನ ಈ ಒಂದು ಪುಣ್ಯಕ್ಷೇತ್ರ, ಪವಿತ್ರವಾದಂಥ ಕ್ಷೇತ್ರ, ಆ ಚಂದ್ರಮಂಡಲದ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಸಂತೆಕೋಡಹಳ್ಳಿ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಸಿದ್ದಯ್ಯ ಸಿದ್ದಪ್ಪಾಜಿ, ಸಿದ್ದಪ್ಪಾಜಿಯವರ ಮಾರ್ಕೆ, ಸಿದ್ದಪ್ಪಾಜಿಯವರ ಮಾರ್ಕೆ. ಹೇ ಕೆಂಚಪ್ಪ, ಮಾದಪ್ಪ, ಭದ್ರಯ್ಯ, ಚಿಕ್ಕಲ್ಲೂರು ಜಾತ್ರೆಗೆ ಹೋಗೋಣ. ಹೇ ಲಕ್ಷ್ಮಮ್ಮ, ಮೀನಮ್ಮ, ಸರೋಜಮ್ಮ, ಬನ್ನಿ ಚಿಕ್ಕಲ್ಲೂರು ಜಾತ್ರೆಯ ವೈಭೋಗವನ್ನು ನೋಡಿ ಬನ್ನಿ ಹೋಗೋಣ. ಜಾತ್ರೆಗೆ ಹೋಗೋಣ,
ಬಿಡುವ ಭೇದವದ ಕೊಡುವ ಎಲ್ಲಾರು ಬಿದ್ದು ಬಿಡುವ ಸಿದ್ದಯ್ಯ ಸ್ವಾಮಿ ಬನ್ನಿ. ಸಿದ್ದಯ್ಯ ನೀವೇ ಬನ್ನಿ. ಸಿದ್ದಯ್ಯ ಸ್ವಾಮಿ ಬನ್ನಿ. ಸಿದ್ದಯ್ಯ ನೀವೇ ಬನ್ನಿ. ಶಿಕ್ಷಲು ಜಾತ್ರೆಗೆ ಹೋಗೋಣ ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ. ನಮ್ಮ ಮಯೂರ ಬೇಕರಿ ಕೋಡಿಹಳ್ಳಿ ದೇವರಾಜ್ ಅವರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತವ್ರು ಒಳ್ಳೇದು ಮಾಡಲಿ. ಸಿದ್ದಪ್ಪಾಜಿ ಅಂತವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಬಹಳ ಸಂತೋಷ ಪಟ್ಟರು. ಹಾಡು ಕೇಳಿ. ನೀವು ಕೊಡದೇದವ್ರು ಬೇಜಾರು ಮಾಡ್ಕೋಬೇಡಿ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲ. ಕೊಡದೇವ್ರು ಪರವಾಗಿಲ್ಲ, ಹೋಗ್ಬೇಡಿ, ಕೂತ್ಕೊಳ್ಳಿ. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನೋಡಿ ಆ ಕಡೆ ಅಕ್ಕನ ಬಳಗದವರು ಹೆಚ್ಚ ಕೂತವ್ರೆ. ಅವ್ರು ದುಡ್ಡು ಕೇಳಿದ್ರೆ ಹೊಂಟೆ ಹೋಯ್ತಾರೆ. ಅವರು ನಾವೇ ಕೊಟ್ಟವ್ ಸುಮ್ಮನಿರಿ. ಈ ಪವಿತ್ರವಾಗಿರ್ತಕ್ಕಂಥ ಪರಂಜ್ಯೋತಿ ಮಂಟೆ ಸ್ವಾಮಿ ಸಿದ್ದಪ್ಪಾಜಿಯವರ ಪವಾಡಗಳನ್ನು ನಾವೆಲ್ಲರೂ ಕೂಡ ಸಿಕ್ಕಿದ ಸಮಯದಲ್ಲಿ ಕೇಳಬೇಕು. ಇವತ್ತೇ ನಿದ್ರೆಗೆಡಂಗಿಲ್ಲ. ನಿದ್ರೆ ಬರೋ ತನಕ ಕಾರ್ಯಕ್ರಮನೇ ಮುಗಿದೋಗಿರುತ್ತೆ. ಅದಕ್ಕೆ ಇವತ್ತು 5:15 ನಮ್ಮ ಕಾರ್ಯಕ್ರಮನ ಪ್ರಾರಂಭ ಮಾಡುದು. ಯಾಕೆಂದ್ರೆ ಎಲ್ಲರೂ ಭಕ್ತಿಯಿಂದ ಕೇಳಲಿ ಅಂತ ಇಷ್ಟು ಜನ ಸೇರಿದ್ದಾರೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ಕಲ್ಯಾಣ ಪಟ್ಟಣದಿಂದ ಪರಂಜ್ಯೋತಿಯವರು ಬರ್ತಾ ಇದ್ದಾರೆ. ಮುಂದಗಡೆ ರಾಚಪ್ಪಾಜಿ, ಚನ್ನಾಜಮ್ಮ, ಪಲಾರ್ದಯ್ಯ, ಚೆನ್ನಯ್ಯ, ಲಿಂಗಯ್ಯನೆಲ್ಲರೂ ಕರ್ಕೊಂಡು ಮುಂದೆ ಬರಬೇಕಾದ್ರೆ ಮುಂದೆ ಒಂದು ಹಾಸ್ಕೊಂಡ್ರು ಹರೇಕಲ್ಲಿನ ಮೇಲೆ ಪರಂಜ್ಯೋತಿಯವರು ಹೊರಗೆ ಮಲಗ್ತಾರೆ. ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬೇಕು ನಾನು ಅಂತ. ಒಳ್ಳೆ ಮಟ್ಟ ಮಧ್ಯಾಹ್ನದ ಬಿಸಿಲಿನ ಜಳಕ, ದೋಸೆ ಕಲ್ಲಂತೆ ಕಾದ್ಬಿಟ್ಟಿದೆ ಕಲ್ಲು. ಆ ಗುರುವು ಯಾವಾಗ ಆ ಕಲ್ಲಿನ ಮೇಲೆ ಮಲಗದ್ನೋ ಕಲ್ಲಿಗೆ ಕನಿಕರ ಬಂದು ಕಲ್ಲು ತನಪಾಡಿಗೆ ತಾನೇ ಮೇಲಕ್ಕೆದ್ದು ಛತ್ರಿ ಆಕಾರದಲ್ಲಿ ನೇರಳು ಮಾಡ್ತಂತೆ. ಇವತ್ತು ಉತ್ತರ ಕಲ್ಲು ಅಂತ ಆ ಊರ ಹೆಸರು. ಬಹಳ ಹೆಸರುವಾಸಿಯಾದ ದೇವಸ್ಥಾನ ಕೊಡೆಕಲ್ಲು ಬಸವೇಶ್ವರ ಅಂತ. ಆ ಕಲ್ಲು ಹಾಗೆ ಇದೆ. ಕೊಡೆ ಅಂದ್ರೆ ಛತ್ರಿ ಕಲ್ಲು ಅಂತ. ಛತ್ರಿ ಆ ಕೊಡೆ ಕಲ್ಲಿನ ಕೆಳಗೆ ಮಲಗಿರ್ಬೇಕಾದ್ರೆ ಜೊತೆಲಿ ಬಂದಿದ್ದ ಕಿಡುಗಣ್ಣ ರಾಚಪ್ಪಾಜಿ ಚಿಕ್ಕ ಬಾಲಕ, ಮಕ್ಕಳೆಲ್ಲ ಆಟ ಆಡ್ತಾವ್ರೆ, ದನಗಳು ಮೇಯಿಸ್ತಾವ, ಒಂದು ಆಟ ಆಡ್ಕೊಂಡ್ ಬಂದ್ಬಿಡೋಣ ಅಂತ ಅಲ್ಲಿಗೆ ಬಂದ್ರು. ನಾವೊಂದು ಆಟಕ್ಕೆ ಬರ್ತೀನಿ ಕಣ, ನಾವೊಂದು ಆಟಕ್ಕೆ ಬರ್ತೀನಿ ಕಣ. ಬೇಡ ಕಣ, ಒಂದೇ ಒಂದು ಆಟ ಕಣ. ಬೇಡ ಕಣ. ಆ ಮಕ್ಕಳೆಲ್ಲ ಯಾರೋ ನಾವ್ ಯಾರು ಗೊತ್ತಲ್ಲ ಕುಸೋ, ಒಂದ್ ಚಿಟ್ಕಿ ಬೂದಿ ಇಟ್ಬಿಟ್ರ ಪಟ್ಕೊಂಡ್ ಸತ್ತೋಗ್ಬೇಕು ನೀನು ಅಲ್ಲೇ.
ನೀವು ಯಾರಾದ ನನಗೇನಪ್ಪ. ಅವರು 257 ಮಕ್ಕಳು ವಾಸವಾಗಿದ್ದರಂತೆ, ಗಾರುಡಿಗರ ಮಕ್ಕಳು. ಓ ಗಾಣಗರ ಮಕ್ಕಳು. ಗಾಣಗರಲ್ಲ, ಗಾರುಡಿಗರು. ಆ ಮಾಟ ಮಂತ್ರ ಯಂತ್ರ ತಂತ್ರ ಮಾಡೋರು. ಆ ಗಾರುಡಿಗರ ಮಕ್ಕಳು ಆಟವನ್ನ ಆಡ್ತಿರುವ ಸಂದರ್ಭದಲ್ಲಿ ನಾವೊಂದು ಆಟಕ್ಕೆ ಬರ್ತೇವೆ, ನಮ್ಮ ಕೈ ಚಳಕ ಏನು ಅಂತ ಇವನು ತೋರಿಸ್ಬೇಕಲ್ಲ. ನೋಡ, ಯಾರು ಆಟದಲ್ಲಿ ಸೋಲ್ತಾರ ಅವ್ರು ಉಸಿರು ಕಟ್ಕೊಂಡು ಓಡ್ಬೇಕು. ನೀವು ಓಡ್ತೀಯೋ, ನೀವು ಸೋತ್ರೆ ನಾವು ಸೋತಾಗ್ತಾನೆ. ಜೀವಮಾನದಲ್ಲೇ ನಾವು ಸೋತಿಲ್ಲ ಯಾರಿಗೂ, ನೀವು ಸೋತೀವಿ ಆಡ್ಲ. ಎಲ್ಲರ ಜೊತೆಯಲ್ಲಿ ರಾಚಪ್ಪಾಜಿಯವರು ಚಿನ್ನಿ ಕೋಲ ಆಡ್ತಾವ್ರೆ. ಆಟ ಆಡೋ ಎಲ್ಲರೂ ಕಾಯ್ರೋ, ಇವನ್ನ ಸೋಲ್ಸಿ ಇವನು ಉಸಿರು ಕಟ್ಟಿ ಸಾಯಿಸ್ಬಿಡ್ಬೇಕು ಅಂತ. ಬನ್ನಿರಿ ಎಲ್ಲರೂ ಆಡೋಣ ಚಿಂಡಿ ಕೋಲಿನ ಆಟವನ್ನು, ಬನ್ನಿರಿ ಎಲ್ಲರೂ ಆಡೋಣ ಚಿಂಡಿ ಕೋಲಿನ ಆಟವನ್ನು. ಉಸಿರು ಕಟ್ಟಿ ಓಡೋಣ, ಉಸಿರು ಕಟ್ಟಿ ಸಾಯಿಸೋಣ. ಬನ್ನಿರಿ 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 ಎಲ್ಲರೂ ಆಡೋಣ ಚಿಂಡಿ ಕೋಲು. ಒಂದನೇ ಆಟದಲ್ಲಿ ರಾಜಪ್ಪಾಜಿಯವರೇ ಗೆದ್ದುಬಿಟ್ರು. ಏನೋ ಇದೆ ಇವನೇ ಹೊಡೆದ್ಬಿಟ್ಟ. ಏಡಾಟ ಈ ಆಟನೋ ಮೋಸಾಟ ಕಣ ಇದು, ಒಪ್ಪಲ್ಲ ಕಣ ಇದು ಮೋಸಾಟ. ಇನ್ನೊಂದು ಆಟ ಹಾಕು. ಎರಡನೇ ಆಟವನ್ನು ಆಡಿ ಎರಡನೇ ಆಟದಲ್ಲೂ ರಾಜಪ್ಪಾಜಿ ಅವ್ರು ಗೆದ್ದುಬಿಟ್ರು. ಏನೋ ಇದು ಏಡಾಟ ನೀನು ಹೊಡೆದ್ಬಿಟ್ಟು ಒಂದು ಕೆಲಸ ಮಾಡು, ಎಲ್ಲ ಉಸಿರು ಒಂದಷ್ಟು ದೂರ ಓಡ್ಬಿಡೋಣ, ಆಮೇಲೆ ಈ ಆಟ ಬೇಡ ಬುಗ್ರಿ ಹಾಕೊಂಬಿಡವ. ಹ್ಞೂ ಕಣ, ಗುನ್ನ ಹೊಡೆದ್ರೆ ಹಂಗೆ ಹೇಳ್ಕೊಬಿಡ್ಬೇಕು ಇವನಿಗೆ. ಹ್ಞೂ ಕಣ. ಆ ಎರಡನೇ ಆಟವನ್ನು ಆಡಿ ಅದರಲ್ಲೂ ಸೋತಿರುವವರೆಲ್ಲ ಉಸಿರು ಕಟ್ಕೊಂಡು ಓಡ್ತಾವ್ರೆ. ಚಚ್ಚೋ ಎಲ್ಲ ಉಸಿರು ಕಟ್ಕೊಂಡು ಸಾಯ್ತಿರ್ಬೇಕಾದ. ಒಬ್ಬ ತಪ್ಪಿಸ್ಕೊಂಡು ಊರೊಳಗೆ ಕೇಳ್ಬಿಟ್ಟ. 257 ಒಕ್ಕಲು ಜನ ಮಂತ್ರದ ಬೂದಿ ತಕೊಂಡೆಲ್ಲ ತಮಟೆ ಬಾರಿಸ್ಕೊಂಡ್ ಬಂದ್ಬಿಟ್ರು ಅಲ್ಲಿಗೆ. ಅಡಿಲ್ಲ ಬೇಗ. ನೋಡಕ್ಕೆ ಚೋಟುದ್ದ ಗಂಡು, ನಮ್ಮ ಈ ಕಣ್ಣೆಲ್ಲ ಕೆಡ್ದವನೇ ಅಂದ್ರೆ ಇವನು ಕಸುಬುದಾರನ ಮಗನ. ನಾವ್ ಯಾರು ಅಂತ ಇವನಿಗ ತೋರಿಸ್ಬೇಕು. ಹಾಕ್ರಲ್ಲ ಅವ್ರ ರಣಮೋಡಿನ. ಗಾರುಡಿಗರೆಲ್ಲ ಸೇರಿ ರಾಜಪ್ಪಾಜಿ ಅವ್ರಿಗೆ ರಣಮೋಡಿ ಹಾಕಿದ್ರು. ಹೆಂಗೆ ಆಳುದ್ದ ಬಾವಿಯನ್ನು ತಗ್ಸಿ ಸೀತಾಳ ಚಪ್ರವನ್ನು ಹಾಕಿಸಿ ಮಧ್ಯದಲ್ಲಿ ಒಂದು ಮನಗಂಬವನ್ನು ನಿಲ್ಲಿಸಿ ಕಂಬದ ಮೇಲೆ ಕೋಣನ್ ತಲೆ ಕರೆದಿಟ್ಟು ಕೋಣನ್ ತಲೆ ಮೇಲೆ ರಾಗದೇವಿಗೆ ಇಟ್ಟು ರಾಗದೇವಿಗಳಿಗೆ ಬಂಗಾರದ ಬಟ್ಟಿಟ್ಟು ಸುತ್ತಲೂ ಅಕ್ಕಿ ಕಾಳು ದೂಳ್ತ ಮಂತರಿಸ್ತಾವ್ರೆ. ರೇಮ್ ರೇಮ್ ಏನಾದು? ಇವರು ಕೊಳ್ಳಗಾಲದವ್ರಲ್ವಾ, ಸ್ವಲ್ಪ ಮಾಟ ಗಿಟ ಎಲ್ಲ ಕಲ್ತ್ಕೊಂಡಿರ್ತಾರ. ಏನು ನಡೆಯಲ್ಲ ಒಟ್ಲಿ ಕಾಲದಲ್ಲಿ. ಆದ್ರೂ ಕೂಡ ಕೆಲವ್ರು ಇರ್ತಾವ, ಅದು ಹಳೆ ಪುಸ್ತಕಗಳವಲ್ಲ ಕೆಲವ್ರತು. ಈ ಮಾಟ ಮಂತ್ರ ಮಾಡ್ತವ್ರು ಈ ಬೂದಿಯನ್ನು ಸುತ್ತಲೂ ಆಗ್ತಾ ಇದ್ರೆ ರಾಜಪ್ಪಾಜಿ ಅವರ ಕಾಲಿಗೆ ಕಿರುಗಜ್ಜಿಯನ್ನು ಕಟ್ಟಿ ಒಂದೇ ಸಾರಿಯ ಮೋಡಿಯನ್ನು ಹೊಡಿತಾವ್ರೆ. ನೋಡಿ, ನನ್ನ ಗುರು ಕರುಣೆ ಇರುವಾಗ ನಾನೇ ಕೆದರ್ಕೊಳ್ಳಿ. ಧರ್ಮ ಗುರು ಪರಂ ಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ, ಆ ಕಡೆ ಕಲ್ಲ ಕೆಳಗೆ ನೆರಳಾಗಿ ಮಲಗಿರುವ ಎದ್ದು ಬಾರೆಯ ಜ್ಯೋತಿ, ನೀ ಎದ್ದು ಬಾರೆಯ ಜ್ಯೋತಿ. 100 ಬಹುಮಾನ ಕೊಟ್ಟರು ಭಗವಂತ. ಒಳ್ಳೆಯದು ಮಾಡಿ. ಗುರು ಪರಂ ಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ, ಧರ್ಮ ಗುರು ಪರಂ ಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ, ಆ ಕಡೆ ಕಲ್ಲ ಕೆಳಗೆ ನೆರಳಾಗಿ ಮಲಗಿರುವ ಎದ್ದು ಬಾರೆಯ ಜ್ಯೋತಿ, ಆ ಕಡೆ ಕಲ್ಲ ಕೆಳಗೆ ನೆರಳಾಗಿ ಮಲಗಿರುವ ಎದ್ದು ಬಾರೆಯ ಜ್ಯೋತಿ. ಧರ್ಮ ಗುರು ಪರಂ ಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ. ಧರೆಗೆ ದೊಡ್ಡವನಾಗಿ
ಜ್ಯೋತಿ ದಿವ್ಯ ಪರಮ ಜ್ಯೋತಿ ಈ ಭಕ್ತರನ್ನು ಕಾಪಾಡುವ ಭಕ್ತೋದ್ಧಾರಕ ಮೂರ್ತಿ ದಿವ್ಯ ಪರಮ ಜ್ಯೋತಿ ಧರ್ಮಗುರು ಪರಮ ಜ್ಯೋತಿ ಮನೆ ಮನೆಗೂ ದಿವ್ಯ ಜ್ಯೋತಿ ಗುರುವೇ ಅವ್ರು ಹಾಕಿದ ಮೋಡಿನ ಒಡೆದು ನಿಂತವನೇ ರಾಚಪ್ಪಾಜಿ. ಮೋಡಿ ಹಾಕಿದ ತಿರುಗಣ್ಣ ತಿರುಗಿ ಕೆಳಕ್ ಬಿದ್ದೋದ, ಅವನಿಗೆ ಹೊಡಿತು ಮೋಡಿ. ಏನ್ಲ ಇದು, ಎಲ್ಲಾ ಗಾರ್ಡ್ಗರು ಬಿದ್ದು ಬಿದ್ದು ಸಾಯ್ತಿರ್ಬೇಕಾದ್ರಿ ಆ 257 ಒಕ್ಕಲು ದೇವತೆ ಇದ್ಲಲ್ಲ, ಒಳಗ್ ಕೂತವಳಲ್ಲ ಈ ತಾಯಿ ಕಾಳಿಕಾಂಬ ತಾಯಿ. ಆ ತಾಯಿಯ ರೂಪ ಅವಳೇ ದುರ್ಗಿಯಾಗಿ, ಚೌಡೇಶ್ವರಿಯಾಗಿ, ಚೌಡಾಂಬಿಕೆಯಾಗಿ ನಾನಾವತಾರಗಳನ್ನು ತಾಳದವಳು. ಅವಳನ್ನ ಕವಿರತ್ನ ಕಾಳಿದಾಸರು ನಾನಾ ವಿಧವಾಗಿ ಕಾಳಿಕಾಂಬಾದೇವಿಯನ್ನು ಹೊಗಳುತ್ತಾರೆ. ಎಷ್ಟು ಮಟ್ಟಿಗೆ ಹೊಗಳುತ್ತಾರೆ? ಜಗತ್ತಿನಲ್ಲಿರುವ ಸರ್ವಶಕ್ತಿಗಳು ನಿನ್ನಲ್ಲಿದೆ ತಾಯಿ. ಇವತ್ತು ಅದೆಷ್ಟು ಅಲಂಕಾರ ಭೂಷಿತಳಾಗಿದ್ದಾಳೆ ತಾಯಿ. ಆ ತಾಯಿ ದರ್ಶನ ಮಾಡಿದವರು ಇವತ್ತು ಪುಣ್ಯ. ಆ ತಾಯಿಯನ್ನು ನೋಡಿದವರಿಗೆ ಸಕಲಿಷ್ಟಾರ್ಥ ಭಾಗ್ಯಗಳು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಆ ತಾಯಿಯ ಕೃಪೆ, ಕಾಳಿಕಾಂಬಾದೇವಿಯ ಕೃಪೆ ಅಪಾರವಾದದ್ದು. ಆ ಕಾಳಿಕಾದೇವಿ ಅಂದ್ರೆ ಅವಳೇ ದುರ್ಗಮ್ಮ. ಅಲ್ಲಿದ್ದವಳು ವಿಜಯನಗರದಲ್ಲಿ. ಎದ್ದು ಓಡೋಗಿ ಕೊಡೆಕಲ್ಲಿನ ಕೆಳಗೆ ಮಲಗಿರ್ತಕ್ಕಂಥ ಪರಂಜ್ಯೋತಿ ಅವ್ರನ್ನ ಎಬ್ಬಿಸ್ಕ ಬಂದ್ಲಂತೆ. ಎದ್ದೇಳಪ್ಪ, ನಿನ್ನ ಶಿಷ್ಯ ನನ್ನ ವಂಶವನ್ನು ನಿರ್ವಂಶ ಮಾಡಿಬಿಡ್ತಿದ್ದಾನೆ, ಎದ್ದೇಳು. ಆಗ ಮಹಾನುಭಾವರಾಗಿರ್ತಕ್ಕಂಥ ಪರಂಜ್ಯೋತಿಯರು ಎದ್ದು ಬಂದು, ರಾಚಪ್ಪಾಜಿ ಅವ್ರಿಗೆಲ್ಲ ಮಟ್ಟಿ ಕಪ್ಪು ಧೂಳು ತಾಕ್ಸಿ ಮೇಲೆ ಕೇಳಿಸು. ಎಲ್ಲರೂ ಮೇಲಕ್ಕೆ ಎದ್ರಲ್ಲ. ಎದ್ದವರು ಎಲ್ಲೇ ಅವನು ಅಂದ್ರೆ ದುರ್ಗವ್ವ ಹೇಳ್ತಾಳಂತೆ, ನಾನು ಇಲ್ಲಿದ್ರೆ ಈ ಜನ ನನ್ನ ಉಪಯೋಗಿಸ್ಕೊಂಡು ಕೆಟ್ಟದ್ದೇನೆ ಮಾಡ್ತಾರೆ, ಅದಕ್ಕೆ ನಾನು ನಿನ್ನ ಜೊತೆಲಿ ಬಂದ್ಬಿಡ್ತೀನಿ, ನಿನ್ನ ಕರ್ಕೊಂಡು ನಡಿ ನನ್ನನ್ನು. ಬಾರವ್ವ ಬಾ. ದುರ್ಗವ್ವ ಚಂಡಿಯಾಗಿ, ಚಾಮುಂಡಿಯಾಗಿ, ದಶಕಂಠಿಯಾಗಿ, ಕಾಳಿಕಾಂಬವಾಗಿ ಅನೇಕ ಹೆಸರುಗಳನ್ನು ತಾಳಿದಂಥ ಮಹಾತಾಯಿ ನೀನು. ಜಗತ್ತನ್ನು ಉದ್ಧರಿಸಲು ನೀನು ಮುಂದೆ ಕೊಳ್ಳೆಗಾಲದ ಪಕ್ಕದಲ್ಲಿ ಬರತಕ್ಕಂಥ ಕುರುಬನಕಟ್ಟೆ ಎಂಬ ಸುಕ್ಷೇತ್ರದಲ್ಲಿ ಮಲಯಾಳದ ಮಾರಮ್ಮ ಎಂಬ ಹೆಸರಿನಿಂದ ನೆಲೆಗೊಳ್ಳುವಂತೆ ಮಾಡ್ತೇನೆ ಬಾ. ಕುರುಬನಕಟ್ಟೆ ಅಂದ್ರೆ ತುಂಬಾ ಹೆಸರುವಾಸಿ. ಕುರುಬನಕಟ್ಟೆ ಕಂಡಾಯ ಅಂದ್ರೆ 1 ವರ್ಷ ಅಂತಾನೆ ಬುಕ್ ಮಾಡಬೇಕು. ಅಲ್ಲಿ ಎದುರಿಗೆ ಕೂತವಳೆ ಅವಳೇ ದುರ್ಗವ್ವ, ಅವಳೇ ಕಾಳಿಕಾಂಬ, ಅವಳೇ ಕಾಳಮ್ಮ, ಅವಳೇ ಚಾಮುಂಡಿ. ಅವಳು ಎಲ್ಲಿಂದ ಬಂದವಳು? ಉತ್ತರ ಕರ್ನಾಟಕದ ಉತ್ತರ ದೇಶದಿಂದ ಬಂದವಳು. ನಿನ್ನನ್ನ ಕುರುಬನಕಟ್ಟೆಯಲ್ಲಿ ಮನೆ ಮಾಡುವಂತೆ ಮಾಡ್ತೇನೆ ಬಾ ಎಂಬುದಾಗಿ ಜೊತೆಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಕಾಳಿಕಾದೇವಿಯ ಒಂದು ಸ್ತೋತ್ರವನ್ನು ಈ ಸಂದರ್ಭದಲ್ಲಿ ನಮ್ಮ ಸಂತೆಕೋಡಿಹಳ್ಳಿ ಕ್ಷೇತ್ರದಲ್ಲಿ ಭಕ್ತಿಯಿಂದ ಪೂಜೆ ನಡೀತಾ ಇದೆ. ಭಕ್ತಾದಿಗಳು ಸಹಸ್ರಾರು ಜನ ದರ್ಶನ ಮಾಡಿ ಪುಣ್ಯವಂತರಾಗಿದ್ದಾರೆ. ಆ ಮಹಾತಾಯಿ ನಮ್ಮೆಲ್ಲರಿಗೂ ಸರ್ವಶಕ್ತಿ ಪ್ರದಾಯಿಗಳಾಗಿ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡಲಿ ಅಂತ ಆ ತಾಯಿಯನ್ನು ಸ್ಮರಣೆ ಮಾಡೋಣ. ಮದಮಾಲಸ ಮಂಜುಳವಾದ ವಿಲಾಸಂ ಮಹೇಂದ್ರ ನೀಲ ದ್ಯುತಿ ಕೋಮಲಾಂಗಿ ಮಹೇಂದ್ರ ನೀಲ ದ್ಯುತಿ ಕೋಮಲಾಂಗಿ ಮಾಧವ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೆ ಪುಷ್ಪಬಾಣಹಸ್ತೆ ನಮಸ್ತೆ ಜಗದೇಕ ಮಾತಾ
ಮಾಧವರಕಥ ಶ್ಯಾಮ ಮಾತಂಗಿ ಮಧುಶಾಲಿನಿ ಮಾತಾಮರಗತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಮಾಮರಗತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಜಯ ಮಾತಂಗತನಯೇ ಜಯ ಲೀಲೋನ್ಮಲಧುತೆ ಜಯ ಸಂಗೀತ ರಸಿಕೆ ಜಯ ಲೀಲಾ ಸುಖಪ್ರಿಯೇ ಸುಧಾ ಸಮುದ್ರ ಮಾಡಿ ಪೃಥ್ವಿವಾಸಯೇ ಸರ್ವಲೋಕ ಪ್ರಿಯೇ ಅಲ್ಲಗಿವಾದನ ಊಟಾನುಷ್ಠಾನುದೇ ಶಿಕ್ಷೆ ದೇವದೇವೇಶ ವಿಘ್ನೇಶ ಭೂತೇಶವಾಗೇಶ ಭೋದೇಶವಾಯುವನಿವ ಕೋಟೀರ ಮಾಣಿನ್ಯ ಲಕ್ಷ್ಮೀ ಭದ್ರತ್ರಯೇ ಭದ್ರಯೇ ಸುತೆ ಸುಶ್ರುತೆ ಶಂಕರಪತ್ರಯೋಗಾಶಿತೆ ಆಶಿತೆ ನಮೋನಾನ್ವಿತೆ ಸರ್ವೈತ್ರಾತೆ ಸರ್ವಸಂತ್ರಾತೆ ಸರ್ವಬ್ರಹ್ಮರಾತೆ ಸರ್ವಸಂತ್ರಾತೆ ಸರ್ವಶಾಂತೆ ಸರ್ವಭವನಾತೆ ಸರ್ವರೂಪೇ ಜಗನ್ಮಾತೃತೆ ಹೇ ಜಗನ್ಮಾತೃತೆ ಆ ಜಗಜ್ಜನನಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಯ್ಯೋ ಶಿವ, ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಆ ದುರ್ಗವನನ್ನ ಮುಂದಿನ ಕುರುಬನಕಟ್ಟೆಯಲ್ಲಿ ಮಲಯಾಳದ ಮಾರಮ್ಮನ ಮಾಡ್ತೀನಿ ಅಂತ ಕರ್ಕೊಂಡು ಕಾಗನೆಲೆಯಲ್ಲಿ ಬಂದು ಕಲ್ಯಾಣಮ್ಮ ಬಸವಲಿಂಗಯ್ಯನವರ ಮಗಳನ್ನ ಪಡ್ಕೊಂಡು ದೊಡ್ಡಮ್ಮ ತಾಯಿಯನ್ನ ನಿನ್ನ ಮಾಡ್ತೀನಿ ಅಂತ ಅವ್ರನ್ನ ಅವಳೆಲ್ಲ ಜೊತೆಲಿ ಕರ್ಕೊಂಡು ಪರಮ ಪವಿತ್ರವಾಗಿರ್ತಕ್ಕಂಥ